ಆತ್ಮೀಯರೇ, ಸರ್ವರಿಗೂ ನಮಸ್ಕಾರ. ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಗೊಟಗೋಡಿ ಶಿಗ್ಗಾಂವ್ ಶ್ರೀ ಶ್ರೀಕಾಂತ್ ವಿಠಲಪ್ಪ ಅಂಬಿ ಹಾಗೂ MP ಹತ್ಪಾಕಿಯವರ ಸಹಕಾರ ಹಾಗೂ ಗೋಕಾಕದ ಶ್ರೀ ಸರ್ವೇಶ್ವರ ಜಾನಪದ ಕಲಾಬಳಗದ ಕಲಾವಿದರು ಶ್ರೀ ಈಶ್ವರಚಂದ್ರ ಬೆಟಗೇರಿಯವರ ನಿರ್ದೇಶನದಲ್ಲಿ ಪ್ರಸಾರ ಮಾಡಿದಂಥ ಶ್ರೀಕೃಷ್ಣ ಪಾರಿಜಾತ. ಈ ಕೃಷ್ಣ ಪಾರಿಜಾತದಲ್ಲಿ ಹಾರ್ಮೋನಿಯಂ ಸಾಥ್ ನೀಡಿದವರು ಕಲ್ಲೊಳ್ಳಿಯ ಶ್ರೀ ಹನುಮಂತಪ್ಪ ಸೀಮಂತಪ್ಪ ದಂಡಿಗದಾಸರ್. ತಬಲಾ ಸಾಥ್ ನೀಡಿದವರು ಕಲ್ಲೊಳ್ಳಿಯ ಶ್ರೀ ಮಹಾಂತೇಶ್ ಹೂಗಾರ್. ಹಾಗೆ ಕೃಷ್ಣ ಮತ್ತು ಕೊರವಂಜಿ ಪಾತ್ರಗಳಲ್ಲಿ ಶ್ರೀ ಈಶ್ವರಚಂದ್ರ ಬೆಟಗೇರಿ, ಸತ್ಯಭಾಮೆ ಪಾತ್ರದಲ್ಲಿ ಬಸಪ್ಪ ಕಬ್ಬೂರ್, ಹಾಕೀನ್ ಕಬ್ಬೂರ್. ಅದಲ್ಲದೆ ತಾಳವಾದನದಲ್ಲಿ ನಮ್ಮ ಕಟಪ್ರಭೆಯ ಮಹಾರುದ್ರಪ್ಪ ಪತ್ತಾರ್. ಇವರೆಲ್ಲರೂ ಕೂಡಿ ಈ ಒಂದು ಕಲೆಯನ್ನು ಪ್ರಸಾರ ಮಾಡಿದ್ದಾರೆ. ಸಹಕಾರ ನೀಡಿದವರು ನಮ್ಮ ಜಾನಪದ ವಿಶ್ವವಿದ್ಯಾಲಯದ ಅಂದಿನ ಕುಲಪತಿಗಳಂತ ನಮ್ಮ ಅಂಬಳಿಕೆ ಹಿರಣ್ಣಯ್ಯನವರು ಹಾಗೂ ನಮ್ಮ ಕಜಾಪ ಜಿಲ್ಲಾ ಸಮಿತಿ ಅಧ್ಯಕ್ಷ ಅಂತ ಡಾಕ್ಟರ್ CK ನಾವಲಿಗರು. ತಾವೆಲ್ಲರೂ ಈ ಕಲೆಯನ್ನು ತಾವು ವೀಕ್ಷಿಸಿ ಆಶೀರ್ವದಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ನಮಸ್ಕಾರ. श्री विघ्नराजं भजे, श्री विघ्नराजं भजे, श्री विघ्नराजं भजे. ನಲ್ಮೆಯ ವೀಕ್ಷಕರೇ, ಶುಭೋದಯ. ಇಂದಿನ ದಿನ ತಮಗೆಲ್ಲ ಶುಭವನ್ನು ಉಂಟು ಮಾಡಲಿ ಅಂತ ಹಾರೈಸ್ತಾ ಹಲವು ವಿಷಯ ವೈವಿಧ್ಯಗಳ ಪ್ರತಿ ಮುಂಜಾನೆಯ ಸಂತಸದ ಸಿಂಚನ ಈ ಬೆಳಗು ನೇರ ಪ್ರಸಾರಕ್ಕೆ ತಮಗೆಲ್ಲ ನಲ್ಮೆಯ ಸ್ವಾಗತ. ವೀಕ್ಷಕರೇ, ಕಲೆ, ಸಾಹಿತ್ಯ, ಸಂಸ್ಕೃತಿ, ಸಂಗೀತ ಹೀಗೆ ಎಲ್ಲ ಒಂದು ಕ್ಷೇತ್ರಗಳಿಗೆ ಉತ್ತರ ಕರ್ನಾಟಕದ ಕೊಡುಗೆ ಅಪಾರ. ನಮ್ಮ ಬೆಳಗಿನ ಇಂದಿನ ಅತಿಥಿ ಯಾರು ಗೊತ್ತಾ? ಗೋಕಾಕ್ನ ಜಾನಪದ ಕಲಾವಿದರು ಹಾಗೂ ಲೇಖಕರಾದ ಶ್ರೀಯುತ ಈಶ್ವರಚಂದ್ರ S ಬೆಟಗೇರಿಯವರು. ದೂರವಾಣಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಶ್ರೀಯುತರು ಬಾಲ್ಯದಿಂದಲೇ ಕಲೆಯ ನಂಟನ್ನ ಬೆಳೆಸಿಕೊಂಡವರು. ತಮ್ಮೂರಿನ ಪಾರಿಜಾತದಲ್ಲಿ ಮೊದಲು ಬಾಲಗೋಪಾಲ ಹಾಗೂ ನಾರದನ ಪಾತ್ರ ನಿರ್ವಹಿಸುತ್ತಿದ್ದು, ನಂತರದ ದಿನಗಳಲ್ಲಿ ಶ್ರೀಕೃಷ್ಣ ಹಾಗೂ ಕೊರವಂಜಿ ಪಾತ್ರಗಳಲ್ಲಿ ಎಲ್ಲರ ಗಮನ ಸೆಳೆದವರು. ಕರ್ನಾಟಕದ ಅನೇಕ ಹಳ್ಳಿ ಪಟ್ಟಣಗಳಲ್ಲಿ ಹಾಗೂ ಮಹಾರಾಷ್ಟ್ರದಲ್ಲೂ ಅನೇಕ ಪ್ರದರ್ಶನಗಳನ್ನು ನೀಡಿದ್ದು, ಸತ್ಯವಾನ ಸಾವಿತ್ರಿ ಬಯಲಾಟದಲ್ಲಿ ಸತ್ಯವಾನ, ನಾರದ, ಅಶ್ವಪತಿಯ ಮಂತ್ರಿ, ಪರಮೇಶ್ವರ ಹೀಗೆ ಪುರುಷ ಪಾತ್ರಗಳಷ್ಟೇ ಅಲ್ಲದೆ ಸ್ತ್ರೀ ಪಾತ್ರಗಳಾದ ಮಾಲ್ವಿದೇವಿ, ಸಾವಿತ್ರಿ, ಕೊರವಂಜಿ, ಸೀತೆ ಮುಂತಾದ ಪಾತ್ರಗಳಿಗೆ ಜೀವ ತುಂಬಿ ಅಭಿನಯಿಸಿ ಪ್ರೇಕ್ಷಕರ ಪ್ರಶಂಸೆಗೊಳಗಾಗಿದ್ದಾರೆ. ಇವರು ಕೇವಲ ಕಲಾವಿದರಷ್ಟೇ ಅಲ್ಲದೆ ಸಾಹಿತಿಯೂ ಹೌದು. ಇವರ ಮಂಗಲ ಪ್ರಭಾತ ಕವನ ಸಂಕಲನ, ಸಾಕ್ಷರತೆಯನ್ನು ಸಾರುವ ಅಕ್ಷರ ಪ್ರಭಾ ನಾಟ್ಯಕೃತಿ, ಏಡ್ಸ್ ರೋಗದ ಕುರಿತು ಜನಜಾಗೃತಿ ಮೂಡಿಸುವ ಆಶಾಕಿರಣ ಅಲ್ಲದೆ ಇವರ ಇನ್ನೂ ಅನೇಕ ಕೃತಿಗಳು ಪ್ರಕಟಣೆಗಾಗಿ ಸಿದ್ಧವಾಗಿವೆ. ಕಲೆ, ಸಾಹಿತ್ಯದಲ್ಲಿ ಸದಾ ತೊಡಗಿಸಿಕೊಳ್ಳುವ ಇವರು ಹಲವು ಸಾಹಿತ್ಯ ಸಂವಾದಗಳಲ್ಲಿ ಭಾಗವಹಿಸಿದ್ದಾರೆ. ಇವರ ಕಲೆ ಹಾಗೂ ಸಾಹಿತ್ಯ ಸೇವೆಯನ್ನು ಮೆಚ್ಚಿ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಇವರಿಗೆ ಸಂದಿವೆ. ಭೀಮರಾವ್ ವಿರಾಜಿರಾವ್ ರಾಮಮೋರೆ ಪ್ರತಿನಿಧಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಿದ್ದಾರೆ. ವಿದ್ವಾಂಸೋ ಕವಿಯೋ ನಾಟ್ಯಂ ಗಾಯಕೋ ಪರಿಹಾಸಕ ಇತಿಹಾಸ ಪುರಾಣೇಶ್ಚ ಸಭಾ ಸಪ್ತಾಂಗ ಪುನಲಕ್ಷಣ ಎನ್ನುವ ಶ್ರುತಿವಾಣಿಯಂತೆ ಮಹಾಜನತೆಗೆ ಶ್ರೀಕೃಷ್ಣ ಪಾರಿಜಾತ ಚಿರಪರಿಚಿತ. ಹರಿವಂಶ ಪುರಾಣ ಹಾಗೂ ದಶಮಸ್ಕಂದ್ ಭಾಗವತದಲ್ಲಿ ನಿವೇಶಿಸಲ್ಪಟ್ಟಂತಹ ಈ ಕೃಷ್ಣ ಪಾರಿಜಾತ ಮೂಲ ಕಾವ್ಯವನ್ನು ಅಪರಾಧ ತಮ್ಮಣ್ಣ ಹಾಗೂ ಶರಗುಪ್ಪಿ ಸದಾಶಿವರಾಯರು ಕಾವ್ಯಮಯವಾಗಿ ಬರೆದಿದ್ದಾರೆ. ಈ ಕಾವ್ಯಮಯವಾದಂಥ ಈ ಕೃಷ್ಣ ಪಾರಿಜಾತವನ್ನು ಪ್ರಪ್ರಥಮ ಬಾರಿಗೆ
ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕುಲಿಗೋಡ ಗ್ರಾಮದವರಾದ ಶ್ರೀ ತಮ್ಮಣ್ಣನವರು ಆ ಕುಲಿಗೋಡ ಬಲಭೀಮನ ದೈವ ಪ್ರೇರಣೆಯಂತೆ ಇದನ್ನು ಬಯಲಾಟವಾಗಿ ಮಾರ್ಪಡಿಸಿ ಪ್ರಪ್ರಥಮವಾಗಿ ರಂಗ ಪ್ರದರ್ಶನಕ್ಕೆ ತಂದಿದ್ದಾರೆ. ಇಂಥ ಪೂಜ್ಯರ ಈ ರಂಗತಂಡದಲ್ಲಿ ಪೂಜ್ಯ ಮಾತಾ ಕೌಸಲಿಗಿ ನಿಂಗಮ್ಮಾಯಿಯವರನ್ನು ಮೊದಲು ಮಾಡಿಕೊಂಡು ಬಡಕುಂದ್ರಿ ಬಸಪ್ಪ, ಹುಕ್ಕೇರಿ ಸಿದ್ದರಾಮಪ್ಪ, ಯಾದವಾಡ ಮಲ್ಕಪ್ಪ, ಬಾಗೇವಾಡಿ ರಾಮಪ್ಪ, ಹೆಡ್ಕಲ್ ಭೀಮರಾಯಪ್ಪ ಮುಂತಾದವರು ಪ್ರಥಮ ಹಂತದಲ್ಲಿ, ತದನಂತರ ಬರಗಿ ರಾತಯ್ಯ ಸ್ವಾಮಿಗಳು, ಬರಗಿ ಅಪ್ಪಾಲವರು, ಜಮಖಂಡಿ ಅಪ್ಪಾಲ, ವಿಠ್ಠಲರಾವ್ ಟಕ್ಕಳಕಿ, ಶ್ರೀ ಕೃಷ್ಣಾದಿ ದೇಶಪಾಂಡೆ, ಯಲ್ಲಪ್ಪ ನಿಂಗನೂರ್, ಸತ್ತಿಗೇರಿ ಶಿವರುದ್ರಯ್ಯ ಸ್ವಾಮಿಗಳಂತ ಮುಂದುವರೆದು ರಾಮಣ್ಣ ಅಲಗೂರು ಮಾಸ್ತರು, ಚಿಟಗುಪ್ಪಿ ರಾಮಣ್ಣ, ಬಸಪ್ಪ ತೇರ್ದಾಳ್, ಕೆಮ್ಮನಕೋಲಿ ಯಲ್ಲಪ್ಪ, ಗಂಗಾಧರ್ ತೈಗೂರ್, ಮಾಲಾಬಾಯಿ ಹಿಡಕಲ್, ಆಲ್ಗೂರ್ ಪರಪ್ ಮಾಸ್ತರ್, ಚಾಂದ್ ಸಾಹೇಬ್ ಆಲ್ಗೂರ್, ದಸ್ಗೀರ್ ಸಾಬ್ ಮಹಾಲಿಂಗ್ಪುರ್, ಸದಯ ಸ್ವಾಮಿ ಬಬಲಾದಿಮಠ ಮುಗುಳುಕೋಡ, ಮಾರುತಿ ಹಿಡಕಲ್, ಪರಶುರಾಮ್ ತುಕ್ಕಾನಟ್ಟಿ, ಮುತ್ತವ್ವ ಕೆಸರಕೊಪ್, ಅದಲ್ಲದೆ ಶ್ರೀ ಈಶ್ವರಚಂದ್ರ ಬೆಟಗೇರಿ ಮುಂತಾದವರು ಕೃಷ್ಣ ಪಾರಿಜಾತದ ಪರಿಮಳವನ್ನು ನಾಡಿನಾದ್ಯಂತ ಪಸರಿಸಿರುವುದು ಸ್ತುತ್ಯಾರ್ಹವಾದಂಥ ಸಂಗತಿ.
ಬರ್ತಿತ್ತು. ಈಗ ತಮ್ಮನ ನೋಡಿದ ಕ್ಷಣಕ್ಕ ಏನಾಗಿದೆ? ಎಲ್ಲವೂ ಹೋಗಲಾಗಿ ಆನಂದವಂತಾಗಿ ಕರೆಯದೆ ನಾವು ಯಾರು ಅಂತ ಪರಿಚಯ ಮಾಡಿಕೊಂಡು ಬಹಳ ಸಂತೋಷ. ಸೇವೆ ಮಾಡ್ಬೇಕು ಅಂತ ಅಭಿಲಾಷೆ ಅಪೇಕ್ಷೆ ಆಗಿದೆ. ಬಹಳ ಸಂತೋಷತೆ. ಹಾ. ಎಲ್ಲರಿಗೂ ನಾನು ಯಾರಾದ್ರೂ ಅಂತ ಅಪೇಕ್ಷೆ ಆಗುದಿಲ್ಲ. ಯಾರಿಗೆ ಪೂರ್ವ ಜನ್ಮದ ಸುಕೃತ ಪುಣ್ಯದ ಫಲ ನಾನು ಇರ್ತದ ಅಂತವರಿಗೆ ಮಾತ್ರ ನಾನು ಯಾರು ನಾನು ಎಲ್ಲಿಂದ ಬಂದೆ, ಇನ್ನು ಮುಂದೆ ನಾನು ಎಲ್ಲಿ ಹೋಗ್ಬೇಕಾಗಿದೆ, ಹೋಗ್ಬೇಕಾದ್ರೆ ನಾನು ಮಾಡ್ಬೇಕಂತ ಕರ್ತವ್ಯ ಕರ್ಮಗಳು ಏನು ತಿಳಿಯುವಂತ ಅಪೇಕ್ಷೆ ನಿನಗಾಗೇನಂದ್ರೆ ಬಹಳ ಸಂತೋಷ. ನಾನು ಪರಬ್ರಹ್ಮ ನಾನು ನೀನು ಅನ್ನುವಂತ ಭೇದ ಇಲ್ಲವೇ ಇಲ್ಲ. ಅನಧಿಕಾರಿಗೆ ಈ ಮಾತು ತಿಳಿಯುವುದಿಲ್ಲ. ರಾಜಯೋಗದಿಂದ ಸರ್ವಸಾಕ್ಷಿಯೇ ಎನ್ನುವರಿ ಇದುವೇ ಅದ್ವೈತ ಸಾಕ್ಷಾತ್ಕಾರದ ಅನುಭವ. ಇದುವೇ ಪರವಸ್ತು. ಬ್ರಹ್ಮ ವಿಷ್ಣು ಈಶ್ವರಾದಿ ದೇವತೆಗಳಿಗೆ ಈ ಮಾತು ಸಮ್ಮತ. ವಸಿಷ್ಠ ಶುಕ್ಲ ಅಖಿಲೇಶ್ವರಿಗೆ ಈ ಮಾತು ಒಪ್ಪಿತ. ಜನಕಾದಿ ರಾಜರಿಗೆ, ಯಜ್ಞವಲ್ಕಾದಿ ಬ್ರಾಹ್ಮಣರಿಗೆ, ಸಹೋದರ ತಪಸ್ವಿಗಳಾದ ಬಕಾವು ದಾಸರಿಗೆ, ಮೈತ್ರಿಯಾದ ಶ್ರೀರತ್ನಗಳಿಗೂ ಕೂಡ ಈ ಮಾತು ಸರ್ವಸಮ್ಮತ. ನಾನು ಪರಬ್ರಹ್ಮ ಸ್ವರೂಪ. ತಿಳಿಯಿಲ್ಲ ಪಿತಾಮಹೇ ಜಗತ್ತು ಮಾತಾ ಪಿತಾ ಪಿತಾಮ್ಯಹಂ ವೇದಂ ಪವಿತ್ರೇ ಸುಖಾಮಯ ಗುಣೇವಚ ಜಾತಿ ಪ್ರಕಾಶ ಪ್ರಭು ಸಾಕ್ಷಿ ಮಾತ ಚಾರಣಂ ಸುರತೆ ಆದಿಮೂಲ ಆದಿದೇವ ಆದಿ ಬ್ರಹ್ಮಣ ನಿರಾಕಾರ ನಿರ್ಮಲ ನಿರ್ವಿಕಲ್ಪ ನಿರ್ಮಯ ಆದಿಮೂಲ ಸತ್ಯಗುಣ ಪ್ರಧಾನ ಅಂತ ಆದಿ ನಾನು ನಾರಾಯಣ ನೋಡು ಮುಕ್ಕುಂದ ಮುರಳೀಧರ ಕೇಶವ ಅಚ್ಯುತ ನಿನಗೆ ಅನೇಕ ನಾಮಗಳು. ಈಗ ನಿಜವಾದ ನಾಮ ಯಾವುದು? ಈ ರೂಪಕ್ಕೆ ನಾಮ ಕರೆಯದೆ ನಿನ್ನ ಕಣ್ಣಿಗೆ ಧಾರಣ ಮಾಡುವಂತ ಶರೀರ ಕಾಣ್ತದೆ. ಎಲ್ಲಿ ರೂಪದ ನಾಮದ ಎಲ್ಲಿ ನಾಮದಲ್ಲಿ ರೂಪಲಿಕ್ಕೆ ಬೇಕು. ಈ ಧಾರಣ ಮಾಡುವಂತ ಈ ಶರೀರಕ್ಕೆ ತಂದೆ ಯಾರು? ತಾಯಿ ಯಾರು ಹೇಳಿದ್ರೆ ಹಾಗಾದ್ರೆ ಕೇಳು. ದೇವ ದೇವಕಿ ಸೂತ ದೇವದೇವಕಿ ಸೂತ ದೇವದೇವಕಿ ಸೂತ ದೇವದೇವಕಿ ಸೂತ
ಕಪಟದ ಆಟಕ್ಕೆ ಸೂತ್ರಧಾರಿ ಹಾ. ಅಪ್ಪ ಸ್ವಾಮಿ ಹಾ. ಆ ದೇವಲೋಕದ ಈ ಭೂಲೋಕಕ್ಕೆ ಬರಲಿಕ್ಕೆ ಕಾರಣ ಏನು ಕಾರಣ? ಏನು ಕಾರಣ ಅಪ್ಪ? ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ನಾನು ವೈಕುಂಠವನ್ನ ಬಿಟ್ಟು ಭೂಲೋಕಕ್ಕೆ ಏನು ಕಾರಣ? ಏನು ಕಾರಣಪ್ಪ? ಈ ಭೂಮಿ ಮೇಲೆ ಧರ್ಮ ಕಡಿಮೆ ಆಗಿದೆ. ಧರ್ಮ ಕಡಿಮೆ ಆಗಿದೆ. ದುಷ್ಟರನ್ನ ಶಿಕ್ಷಿಸಿ ಶಾಂತಿ ಸ್ಥಾಪನೆ ಮಾಡುವುದಕ್ಕಾಗಿ ಮಾಡುವ ಸಲುವಾಗಿ ಯುಗ ಯುಗಗಳಲ್ಲಿ ನಾನು ಹುಟ್ಟಿ ಬರ್ತಾನೆ. ಹಾ, ಹಾ. ಅದರಂತೆ ಒಂದು ಅವತಾರ ಕೃಷ್ಣ ಅವತಾರ. ಹಾ ಗೊತ್ತಾಯ್ತು. ಹಾ. ಗೊತ್ತಾಯ್ತಪ್ಪ. ಅಪ್ಪ ತಾವ ಈಗ ಸದ್ಯ ಯಾಕೆ ಬಂದಂತ ಕಾರಣ ಏನು? ಕಾರಣ ಏನು? ನೋಡುವುದೇ ಹಾ. ಪಾರ್ಯಾತ್ಮ ಜನವನ್ನ ರೈತವ ಅಂತ ವಸ್ತುವೇ ಪಾರ್ಯಾತ್ಮ ಹೆಸರು. ಹೌದು. ಎಲ್ಲಿ ಸೂಕ್ಷ್ಮ ಅಹಂಕಾರ ಬರ್ತದ ಹಾ. ಅದನ್ನ ನಾಶ ಮಾಡುವುದಕ್ಕಾಗಿ ನಾನು ಬಂದಿದ್ದೇನೆ. ನೀವು ಬಂದರಿ ಸತ್ಯಭಾಮೆಯಲ್ಲಿ ಸೂಕ್ಷ್ಮ ಅಹಂಕಾರ ಮುಡಿದ ಹಾ, ಹಾ. ಅವರ ಅಹಂಕಾರವನ್ನು ನಾಶ ಮಾಡುವುದಕ್ಕಾಗಿ ನಾಗಗಳು ಹಾ. ಪಾರಿಜಾತ ಪುಷ್ಪವನ್ನು ತಂದು ನನ್ನ ಕೈಗೆ ಕೊಟ್ಟಿದ್ದಾರೆ. ನಿಮ್ಮ ಕೈಯಲ್ಲಿ ಕೊಟ್ಟ ಅವರ ಆದೇಶದಂತೆ ನಾನು ಉಪ್ಪಣಿಯ ಮನೆಯಲ್ಲಿ ಇರಿಸಿದ್ದೇನೆ. ಹಾ ಹಾ ಈ ವೃತ್ತಾಂತವನ್ನು ಕಳಪಡಿಯ ಅಂತ ನಾರದು ಸತ್ಯಭಾಮ ತಿಳಿಸಿದ್ದಾರೆ. ತಿಳಿಸ್ಯಾರ. ಸತ್ಯಭಾಮ ಇಷ್ಟರಲ್ಲಿ ನನ್ನ ಮಂದಿರಕ್ಕೆ ಬರೋರ ಅವರ ಮಾರ್ಗಕ್ಕೆ ಮಾಡ್ತಾರೆ. ಹಾ ಹೀಗಿದೆ ಆಗಲ್ಲ. ಅವಳು ಬಂದಕ್ಕೂ ನನಗೆ ಹಾ
ಅಲ್ಲ ಆ ಪರಮಾತ್ಮನ ನಾಮಸ್ಮರಣೆಯನ್ನು ಯಾರು ಮಾಡ್ತಾ ಇದ್ದಾರೆ? ಅವರೆಲ್ಲರಿಗೂ ಆನಂದ ಹಾಗೆ ಆಗ್ತಾ ಇದೆ. ಹೌದು. ಅಮ್ಮ ನಾವಾದ್ರೂ ಕೂಡ ಪರಮಾತ್ಮನ ನಾಮಸ್ಮರಣೆಯಲ್ಲಿ ಬಂದಿದ್ದೇವೆ. ಆವಾಗ ದನವಿಲ್ಲ, ಬ್ಯಾಸರಿಲ್ಲ. ಅಮ್ಮ ನಾವು ಅಲ್ಲಿಂದ ಇಲ್ಲಿವರೆಗೆ ಬರಬೇಕಾದ್ರೆ ಅವನು ನಾವು ಭಗವಂತನ ಕಾಣಬೇಕಾದ್ರೆ ಅವನನ್ನು ನೋಡ್ಬೇಕಾದ್ರೆ ನಾಮಸ್ಮರಣೆ ಮಾಡುತ್ತಾ ಮಾಡುತ್ತಾ ಬಂದ್ರೆ ಪರಮಾತ್ಮ ತಕ್ಷಣ ಭೇಟಿ ಆಗ್ತಾ ಇದ್ದಾರೆ. ಭೇಟಿ ಆಗ್ತಾನಲ್ಲ ಪರಮಾತ್ಮ ಸದ್ಯ ಬಂದರೆ ಇರ್ತಾರೆ ಅಥವಾ ಇಲ್ಲ ನಮಸ್ಕಾರಪ್ಪ. ಆಶೀರ್ವಾದ ಅದಾರವ ಪರಮಾತ್ಮ ಇದ್ದಾರೆ ಅಂದ್ರೆ ಪರಮಾತ್ಮ ಭೇಟಿ ಆಗ್ಬೋದು. ವಿಚಾರ ಮಾಡಲ್ಲ. मम प्रिय सचिन काल ये मम प्रिय सचिन काल ये भाना मम प्रिय सचिन काल ये ಸತ್ಯಭಾಮ ಎತ್ತ ಕಡೆಯಿಂದ ಬಂದಿ, ಏನ್ ಸಮಾಚಾರ ಬಂದಿ? ಸ್ವಾಮಿ ನಾನು ಸೀದಾ ಮಂದಿರದಿಂದ ಬಂದಿದ್ದೆ. ನಿನ್ನ ಮಂದಿರದಲ್ಲೇ ಬಂದದಿ? ಅಲ್ಲ, ಏನು ಕಾರಣ ಬಂದಿ? ಸ್ವಾಮಿ ತಮ್ಮ ಭಕ್ತಿ ಇಲ್ಲ, ತಮ್ಮ ದರ್ಶನ ಇಲ್ಲ ಕರೆಯದ ಸಂಭಾಷಣೆ ಕೂಡ ಇಲ್ಲ. ನಾನು ಅಲ್ಲಿಂದ ಇಲ್ಲಿವರೆಗೆ ಬಂದದ್ದು ತಮ್ಮ ಭಕ್ತಿಗೂ ದರ್ಶನಾರ್ಥವಾಗಿ ಅಲ್ಲಿಂದ ಇಲ್ಲಿವರೆಗೆ ಬಂದಿದಿ. ಈಗ ನನ್ನನ್ನ ಕಂಡ ಅಕ್ಷರನಿಗೆ ಏನಾಗಿದೆ? ಸ್ವಾಮಿ ಆನಂದ ಆಯ್ತು. ಆನಂದ ಆಗಿದೆ. ಹೌದು ನೋಡು ಭಾಮ, ಆನಂದ ಆದ್ಮೇಲೆ ಬೇರೆ ಏನೂ ಇಲ್ಲ. ಸ್ವಾಮಿ ಆನಂದವೇ ಪರಮಾನಂದ, ಅದುವೇ ಪರತರ ಆನಂದ. ಏನಿದೆ ಆನಂದ ಆಗಿದೆ, ಇದೇ ಆನಂದ ಮಂದಿರ ಹೋಗ್ಬಿಡಿ. ಸ್ವಾಮಿ ನಾನು ಹಾಗೆ ಹೋಗ್ಲಿಕ್ಕೆ ಬಂದಿಲ್ಲ, ಮತ್ತೇನ್ ಮಾಡ್ಬೇಕಾಗಿದೆ? ಮಂದಿರವರೆಗೆ ಕರ್ಕೊಂಡು ಹೋಗಿ ಬಂದೀನಿ. ಹೀಗೆ ಅಲ್ಲ, ಮಂದಿರಕ್ಕೆ ಯಾಕೆ ಕರಿತಾ ಇದೀನಿ ನನ್ನನ್ನ? ಯಾಕ್ರಿ? ಸ್ವಾಮಿ ಪಾಸೇವೆ ಆಗ್ಬೇಕಾಗಿದೆ. ತಮ್ಮ ಭಕ್ತಿ ಇಲ್ಲ, ತಮ್ಮ ದರ್ಶನ ಇಲ್ಲ, ದರ್ಶನ ಸಂಭಾಷಣೆ ಕೂಡ ಇಲ್ಲ. ಈಗ ಪಾಸೇವೆ ಆಗ್ಬೇಕಾಗಿದೆ. ಈಗ ಸದ್ಯ ಏನಾಗಬೇಕಾಗಿದೆ? ಪಾಸೇವೆ ಆಗ್ಬೇಕಾಗಿದೆ. ನೋಡು ಭಾವ, ವಿಚಾರ ಮಾಡ್ತಕ್ಕಂತ ಮಾತು. ನೀವಿರ್ತಕ್ಕಂತ ಮಂದಿರ ಯಾರು? ಅದು ನಿಮ್ದರಿ. ನಂದ ಹೌದಲ್ಲ? ಈಗ ನೀನು ಬಂದಂತ ಈ ಪುಣ್ಯ ಮಂದಿರ ಯಾರು? ಇದು ನಿಮ್ದರಿ. ಇದು ನಂದದ. ಹಾಗಾಗಿ ಮಂದಿರಗಳಲ್ಲಿ ಭೇದ ಬೇಡ. ಏನಿದೆ ಮಂದಿರಿ? ಪತಿವರ್ತ ಹೆಣ್ಣು ಮಕ್ಕಳಿಗೆ ಗಂಡನ ಪಾದ ಸೇವೆ ಇರ್ತದೆ. ಇಲ್ಲೇ ಪಾದ ಪೂಜೆ ಮುಗಿಸಿಕೋ, ಇನ್ನು ಮಂದಿರಕ್ಕೆ ಹೋಗು. ನಾನು ಭಕ್ತೋದ್ಧಾರಕ್ಕಾಗಿ ಭಕ್ತ ಮಂದಿರಗಳಿಗೆ ಹೋಗ್ತೇನೆ. ಸ್ವಾಮಿ ನಾನು ಭಕ್ತರ ಮಂದಿರಕ್ಕೆ ಹೋಗ್ಲಾಕ ನಿಮ್ಗೆ ಯಾರನ್ಬಾರ್ದು? ನೀವು ಭಕ್ತರ ಮಂದಿರಕ್ಕೆ ಹೋಗ್ರಿ, ಆದ್ರೆ ನಮ್ಮ ಮಂದಿರವರೆಗೆ ಬಂದು ಪಾದ ಸೇವೆ ಮುಗಿಸ್ಕೊಂಡು ಬಂದ್ಬಿಡಿ. ಅಲ್ಲ, ನನ್ನ ಮಂದಿರ ನಿನ್ನ ಮಂದಿರ ಭೇದ ಯಾಕೆ ಮಾಡ್ತಾ ಇದ್ದೀ? ಇಲ್ಲೇ ಪಾದ ಸೇವೆಯನ್ನು ಮುಗಿಸ್ಕೊಂಡು ಹೋಗು. ಕಾಲಾನುಸಾರವಾಗಿ ನಾನು ನಿನ್ನ ಮಂದಿರಕ್ಕೆ ಬರ್ತಾ ಇದ್ದೀನಿ. ಕಾಲಾನುಸಾರವಾಗಿ ನಿನ್ನ ಮಂದಿರಕ್ಕೆ ಬರ್ತಾ ಇದ್ದೀನಿ. ನನ್ನ ಭಕ್ತರು ಸಂಕಟದಲ್ಲಿದ್ದಾರೆ. ಭಕ್ತೋದ್ಧಾರಕ, ಭಕ್ತರೋಲ, ಭಕ್ತಾಯಿನ ಅಂತ ನನಗೆ ಹೌದಲ್ಲ? ಭಕ್ತರ ಸಂಕಟದಿಂದ ಪಾರ ಮಾಡಿ ನನ್ನ ಮಂದಿರಕ್ಕೆ ಬರ್ತಾ ಇದ್ದೀನಿ. ಹೋಗಿ ಗುರುಗಳ ಯಾಕೆ ನಮ್ಮ ತಾಯಿಯವರು ಪಾಪ ಬಹಳ ಹೊಲ್ಬಿಲಿಕ್ಕೆ ಅಲ್ರಿ, ಕಾಲಾನುಸಾರವಾಗಿ ಬಂದು ಬೇಕಾಗ್ತದೆ ಅಂತ ಹೇಳ್ತಾರೆ. ಅಲ್ಲ ಈಗ ನೋಡ್ರಿ, ದೇವರ
ಗುಡಿಯಾಗ ಇರ್ತಾನ ಇರ್ತಾನು ಕೆಲವೊಂದು ಗುಡಿಯಾಗ ಇರುವುದಿಲ್ಲ. ಅದಕ್ಕ ದೇವ್ರ ಎಲ್ಲಿ ಇರ್ತಾನ ಅಲ್ಲಿ ಭೇಟಿ ಆಗ್ಬೇಕಾದ್ರೆ ಖರೆ ಮಂದಿರದಾಗ ಮಂದಿರ ಕೊಟ್ಟು ಬಂದಿರ್ತಾರ ಕಾಲೇ ಮಂದಿರ ದೇವ್ರ ಅಂದ್ರೆ ಹಾಕಬಾರ್ದು. ಎಲ್ಲಿಯಾದ್ರೂ ನಾನಿದ್ದೀನಿ, ಅದಕ್ಕೆ ಅನುರೈವತ್ತು ಲೆಕ್ಕಾಚಾರದಲ್ಲಿ ನಾನು ತುಂಬಿಕೊಂಡಿದ್ದೀನಿ. ನನ್ನ ಸ್ಮರಣೆ ಮಾತ್ರ ಭಕ್ತರು ಸಂಘದಲ್ಲಿದ್ದಾರೆ, ಭಕ್ತೋದ್ಧಾರಕ ಅಂತ ಇರ್ತದೆ. ಭಕ್ತರು ಉದ್ಧಾರ ಮಾಡಿ ಬದಲಿಗೆ ಬರ್ತಾ ಇದ್ದಾರೆ. ಸ್ವಾಮಿ ಭಕ್ತರ ಮಂದಿಗೆ ಹೋಗೋರು ನಮ್ಮ ಮಂದಿಗೆ ಬರುದಿಲ್ಲ ಬರುದಿಲ್ಲ. ಸ್ವಾಮಿ ಭಕ್ತರಲ್ಲಿ ಅಂತ ಭಕ್ತಿ ಅದ ನೋಡು ಬ್ರಹ್ಮ, ನನ್ನ ಭಕ್ತರಿಗಿರುವಂತಹ ಭಕ್ತಿ ಅಂತ ಅದು ನಿಷ್ಕಾಮ್ಯ ಭಕ್ತಿ. ನೀವು ಮಾಡತಕ್ಕಂಥ ಕಾಮ್ಯ ಭಕ್ತಿ ಅದು. ಕಾಮ್ಯ ನಿಷ್ಕಾಮ್ಯ ಹೀಗದ ಅಂದ್ರೆ ನಮ್ಮ ಮಂದಿಗೆ ಬರುದಿಲ್ಲ, ಸದ್ಯ ಬರುದಿಲ್ಲ. ಭಕ್ತೋದ್ಧಾರ ಮಾಡಿ ನಾನು ಬರ್ತಾ ಇದ್ದೀನಿ ಅಂತ ಹೇಳಿಲ್ಲ. ಭಕ್ತರು ಉದ್ಧಾರ ಮಾಡಿ ಆಮೇಲೆ ಬರ್ತಾ ಇದ್ದೀನಿ. ಸ್ವಾಮಿ ಅಂತ ಭಕ್ತಿ ಮಾಡಿದವರು ಯಾರ್ಯಾವರು? ಅಲ್ಲ, ಸಾಕಷ್ಟು ಮಂದಿ ನನ್ನ ಭಕ್ತರಿದ್ದಾರೆ. ಯಾರ್ಯಾವರು? ನೋಡು, ಮಮ ಪ್ರಾಣಾಯಿ ಪಾಂಡವ ಅಂತ ನಾನು ಹೇಳಿದ್ದೀನಿ. ಹೌದು. ಪಾಂಡವರು ನನ್ನ ಪ್ರೇಮದ ಭಕ್ತರು. ಹೌದು. ಉಳಿದವರು ಬಾಯಿಂದ ನಾಮಸ್ಮರಣೆ ಮಾಡಿದ್ರೆ ಪಾಂಡವರ ರೋಮ ರೋಮಗಳು ಕೂಡ ಕೃಷ್ಣ ಕೃಷ್ಣ ಅಂದ್ರೆ ನಾಮಸ್ಮರಣೆ ಮಾಡ್ತಿದಾವೆ. ಹೌದು. ಅಂತ ಭಕ್ತರ ಮನದಲ್ಲಿ ಹೂಡಿಯ ಕಾರ್ಯವನ್ನು ಕೂಡ ಮಾಡಿದ್ದೀನಿ. ಪಾಂಡವರು ನನ್ನ ಪ್ರೇಮದ ಭಕ್ತರು. ಹೌದು. ಪಾಂಡವರು ನಿಮ್ಮ ಪ್ರೇಮದ ಭಕ್ತರು. ಪ್ರೇಮದ ಭಕ್ತರು. ಅದರಲ್ಲಿ ಅರ್ಜುನ ಅಂತ ಹೌದು. ಭಕ್ತರು ಯಾರಿಲ್ಲ. ಹೌದು, ಸಖ್ಯಭಕ್ತಿಯನ್ನು ಮಾಡಿದ್ದಾನೆ ಅರ್ಜುನ. ಆ ಪ್ರೀತಿ ಭಕ್ತ. ಹೌದು. ಅಂಥವ್ರ ಕಿರೀಟ ಭೂಮಿಗೆ ಬೀಳುವ ಕಾಪಾಡೋದು ಹೇಳಿದ್ರಿ ನೀವು. ಹೀಗಂದಿ ಹೌದ್ರಿ. ನೋಡಿ ಮಾಮ, ಹೌದ್ರಿ. ಅರ್ಜುನ ಕಿರೀಟ ಭೂಮಿಗೆ ಬಂದ ಮೇಲೆ ಕುರುವಂಶ ನಾಶವಾಗಿ ಧರ್ಮ ಸ್ಥಾಪನೆ ಆಗ್ಬೇಕಾಗಿತ್ತು. ಅರ್ಜುನ ಕಿರೀಟವನ್ನು ಭೂಮಿಗೆ ಬಿದ್ದಿಸಲು ನಾನು ಕೌರವ ಪಾಂಡವರಿಗೆ ಯುದ್ಧ ಮಾಡಿ ಕಟ್ಟಿದವನು ನಾನು. ಹೌದು. ಕೊನೆಗೆ ಪಾಂಡವರಿಗೆ ಯಧಿಷ್ಠರಿಗೆ ಪತ್ತ ಕಟ್ಟಿದವನು ನಾನು. ಹೌದು. ಧರ್ಮಕ್ಕಾಗಿ ಮಾಡಿದೆ, ಧರ್ಮಕ್ಕಾಗಿ ಮಾಡಿ ಧರ್ಮವನ್ನು ಉಳಿಸೋದಕ್ಕಾಗಿ. ಸ್ವಾಮಿ ಇದು ಅಲ್ಲದೆ ಯಾರು ನಿಮ್ಗೆ ಎಷ್ಟು ಹೇಳಿ ನಾನು ಅಲ್ಲ ಬೇಕಾದಷ್ಟು ಹೇಳಿ ನೀನು ಕೇಳಿದಂತ ಹೇಳಕ್ ಬೇಡದಲ್ಲ. ಸ್ವಾಮಿ ಅಂದ್ರೆ ದ್ರೌಪದಿ ನಿಮ್ಮ ತಂಗಿ ಹೌದು, ನನ್ನ ತಂಗಿ. ಸರಿ, ದುಶ್ಯಾಸನ ಸಿರಿ ಸೇವೆ ಮಾಡುವಾಗ ನೀವೇನಿದ್ರೆ ಕಾಪಾಡ ನಿಮ್ ತಂಗಿ ನೋಡ್ಲಿಲ್ಲ ತಂಗಿ ಆದ್ರೇನು, ಅಣ್ಣ ಆದ್ರೂ ತಮ್ಮ ಆದ್ರೇನು, ಹೌದು. ಎಲ್ಲಿಯ ಅಹಂಕಾರ ನಾಶ ಮಾಡಕ್ಕೆ ನಾ ಬಂದಿದ್ದೇನೆ. ದ್ರೌಪದಿ ನನ್ನ ತಂಗಿ ಹೋಗ್ತೇನೆ. ಹೌದು. ತಂಗಿ ಆದ್ರೂ ಕೂಡ ಅವ್ರು ಏನಾದ್ರು ಏನಾಗಿದೆ ತುಂಬಿದ ಸಭೆಯಲ್ಲಿ ದುಶ್ಯಾಸನ ಸೀರೆ ಸೇರುವಾಗ ನನಗೆ ನೆನಪು ಬರಲಿಲ್ಲ ಅವ್ರಿಗೆ. ಹೌದು. ಅಲ್ಲ, ನನಗೆ 5 ಮಂದಿ ಗಂಡನಿರ್ತಾರೆ, ನಾನು ರಕ್ಷಣೆ ಮಾಡಬಹುದು ಅಂತ ತಿಳ್ಕೊಂಡಿದ್ರು. 5 ಮಂದಿ ಪಾಂಡವರು ಮುಖಕ್ಕೆ ಸೆರಗಾಕಿ ತಳತದೆ ಆಗಬೇಕು. ಹೌದು. ನಂತರ ಕುರುವಂಶದಂತ ಹಿರಿಯರಂತ ಭೀಷ್ಮಾಚಾರ್ಯ ಇದ್ದು, ಏನ್ ಮಾಡಿ ದ್ರೋಣಾಚಾರ್ಯ ಇದ್ದು, ಕೃಪಾಚಾರ್ಯ ಇದ್ದು, ಸಿಂಹಾಸನ ಮೇಲೆ ಧೃತರಾಷ್ಟ್ರ ಕೂತಿದ್ದ. ಯಾರಿಂದಲೂ ಸಾಧ್ಯ ಆಗಲಿಲ್ಲ. ತನ್ನನ್ನ ತಾನು ರಕ್ಷಣೆ ಮಾಡಬೇಕು ಅನ್ನೋ ಸೂಕ್ಷ್ಮ ಅಹಂಕಾರದಲ್ಲಿತ್ತು. ದುಶ್ಯಾಸನ ಸೇರುವಾಗ ತನ್ನ ಕೃತಿಗಳ ಮೇಲೆ ಕೈಗಳಿಸಿಕೊಂಡಿತ್ತು. ಯಾವಾಗ ಶರೀರದ ಮೇಲೆ ಒಂದೇ ಒಂದು ಪದ ಉಳಿತು, ಆವಾಗ ನನ್ನ ನೆನಪಾಯಿತು, ಅಣ್ಣ ಕೃಷ್ಣ ಕಾಪಾಡೊಂದ ಅಕ್ಷರ ಅಕ್ಷಯಾಂಬರನ್ನ ಕಸಲು ನಾನು ತಂಗಿ ರಕ್ಷಣೆ ಮಾಡಿದ್ದೀನಿ, ಇನ್ನೇನು ಮಾಡಬೇಕು? ಹೌದು. ಸ್ವಾಮಿ ಅಭಿಮಾನಿ ಇಷ್ಟ ಬಾಲಕ ಕರೆಯೋದು ನಾನು ಸೋರೆಯ ಅಂಥವ್ರಿಗೆ ಹೋಗೋ ದಾರಿ ತೋರಿಸಿರಿ, ಬರೋ ದಾರಿ ತೋರಿಸಿರಿ. ಅಲ್ಲ, ಬರೋ ದಾರಿ ತೋರಿಸಿದ್ದೆ ನೀನು ನಾನು ಯಾವ ಅಷ್ಟು ಲೋಕಕಂಟಕ ಆಗ್ತಿದ್ದ. ನನ್ನ ತಂಗಿ ಇವಾಗ ಲೋಕಕಂಟಕನಾಗಿ ಜಗತ್ತ ಬರೋಕ್ಕಿಂತ ನೋಡು ಚಕ್ರವ್ಯೂಹವನ್ನು ಬೆಳೆಸಿ ವೀರ ಅಭಿಮನ್ಯು ಅಂತ ಖ್ಯಾತಿಯನ್ನು ಹೊಂದಿದಾನ. ನಾ ಮಾಡಿದ್ದು ಒಳ್ಳೆಯದಕ್ಕೆ ಧರ್ಮಕ್ಕೆ ಮಾಡಿದೆ. ಹೌದ್ರಿ? ಹೌದು. ಹೋಗ್ಬಿಡಿ. ತಕ್ಕಳಿ ನಾನು ಬೆಟ್ಟದಷ್ಟೇ ಕಲ್ಪನೆ ಕೇಳ್ತಾನ. ಸ್ವಾಮಿ ರಾಮಾವತಾರ ಕಾಲ ಅಲ್ಲ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂದಿಲ್ಲ. 9 ತಿಂಗಳು ಹೆಚ್ಚು ಜೋಪಾನ ಮಾಡ್ಕೊಂಡ ತಾಯಿ ಪ್ರಾಣ ಮಾಡುವಾಗ ನಾನು ನೋಡ್ತೀನಿ. ಪರಿಶ್ರಮ ಅಲ್ಲ, ನನ್ನ ತಾಯಿ ನಾನು ಜೋಪಾನ ಮಾಡಿದ್ದೀನಿ. ತಂದೆಯ ಮಾತನ್ನು ಮೀರಿದ್ರೆ ಭಗವದ್ ಭಕ್ತಿಗೆ ದೋಷ ಬರ್ತದೆ ಅಂತ ಹೇಳುದು. ಹೌದು. ಹಿಂದೂ ನನ್ನ ತಾಯಿ ಶಿಕ್ಷಣ ಮಾಡಿ ಖರೇದ ಖರೆ. ಆದ್ರೆ ಸಂಪೀರ್ಣ ನನ್ನ ತಂದೆ ಜಮದಗ್ನಿ ಮಾಡಿಸಿ ಪುಣಮಾಲೆ ಕೊಟ್ಟಾಗ ನನ್ನ ತಾಯಿಯನ್ನು ಬದುಕಿಸಿಕೊಂಡು ನನ್ನ ತಾಯಿಯನ್ನ ಕೊಂದಿಲ್ಲ. ಇನ್ನೂ ನನ್ನ ತಾಯಿ ಜೀವಂತವಾಗಿದ್ದಾಳೆ. ಅಲ್ಲೇ ನಿಮ್ಮ ತಾಯಿನ ಹೊಡೆದ ಮಾತ್ರ ಬದುಕಿಸಿರಿ. ಹೌದು ಸ್ವಾಮಿ. ಅಂದ್ರೆ ಇನ್ನು ತಪ್ಪುಗಳ ಸಾಕಷ್ಟು ಕೇಳಿ ಹೇಳ್ತಂತ ಹೇಳಿಲ್ಲ, ಬೆಕ್ಕಷ್ಟು ಕೇಳಿ ಹೇಳ್ತಾನ. ಹೌದ್ರಿ? ಅಲ್ಲ, ನೋಡು, ಬ್ರಹ್ಮಜ್ಞಾನವನ್ನ ಬಾಯಿಂದ ಹೇಳ್ತಿ, ಒಳಗಡೆ ನನ್ನ ಪ್ರತಿ ಸರಿ ಇಲ್ಲ. ಯಾತಕ್ಕೆ ಬಂದವಿ ಅನ್ನೋದನ್ನ ಮಾಡ್ತಿ, ಇಲ್ಲದ ಸಾಧನೆ ಮಾಡ್ತಿ. ಎಲ್ಲ ಗಾಡಿನ ಗಾಡಿ ಇತ್ತು. ಅಲ್ಲಿ ಗಾಡಿನ ಗಾಡಿ ಗಾಡಿನ ಗಾಡಿ ಹೊಂಡದ ಎಲ್ಲ ಮಾಡ್ಕೊಂಡದ ಅಲ್ಲ. ಏನ್ ನೋಡ್ತಿ, ಏನು ಬಾಂಡರ್ ಅಲ್ಲ, ಗಾಡಿನ ಮೇಲೆ ತೊಳೆದ್ರೆ ರಾಡಿ. ಹೌದಲ್ರಿ? ತೊಳೆಗಿಲ್ಲ ರಾಡಿ ಹೆಂಗ್ ಆಡ್ಬೇಕ್ರಿ? ಹೌದಲ್ರಿ? ಕೇಳಿದಾಗ ಗೊತ್ತಾಗೋದಿಲ್ಲ. ಅಲ್ಲ, ಈಗ ಏನ್ ಬೇಕು ನಿಮ್ಗೆ? ಏನ್ ಕೇಳಿಕತ್ತೀರಿ? ಅದ ನಿನಗೆ ಏನ್ ಬೇಕಾದ ಕೊಡ್ತೇನೆ ನೋಡಿ, ಎಲ್ಲಿ ಬಂದ ನೋಡು. ಅಲ್ಲ, ಹೇಳಿದ್ದ ಕೊಡ್ತಾರಂತಾರೆ. ನಾವ್ ಹೇಳ್ತಿ ಬಿಟ್ರು. ಈಗ ನೀವ್ ಎದಕ್ ಬಂದಿರಿ? ನಿಮ್ಗೆ ಏನ್ ಬೇಕಾಗ್ಯದ? ಎದಕ್ ಬಂದಿರಿ? ಏನ್ ಬೇಕಾಗ್ಯದ? ನಾ ಕೊಡ್ಲಕ್ ಬಂದಿನಿ. ಹೌದು. ಈಗ ನೋಡ್ರಿ, ಏನ್ ಅಲ್ಲ, ನಿನಗೆ ಏನ್ ಬೇಕು ಬೇಕು
ಕೊಡ್ತೀನಿ. ನಾನು ಹೇಳಿದ್ ಕೊಡ್ತೀರಿ? ಹಾ ಸ್ವಾಮಿ, ಹಾ ನನಗ ಬೇಕಾದದ್ದೇನು? ಏನು? ಒಂದೇ ಒಂದು ಪಾರಿಜಾತ ಪುಷ್ಪ ಕೊಡ್ತೇನೆ. ಪಾರಿಜಾತ ಪುಷ್ಪವನ್ನು ಕೊಡ್ತೇನೆ. ಆಯ್ತಲ್ಲ, ಕೊಟ್ಟಾಯ್ತ್ರಿ? ಹಾ ದೂತ ಕೇಳಿದ್ರು? ಹಾ ಕೇಳಿದ್ರಿ, ಕೊಡ್ತಾವಂದ್ರಲ್ರಿ? ಕೊಟ್ಟರು. ಪಾರಿಜಾತ ಪುಷ್ಪ ಕೊಡ್ತಾವಂದ್ರಿ? ಹೌದು. ಹಾ ಸ್ವಾಮಿ, ಹಾ ಇದು ನಿಜ ಅಲ್ಲ? ಅಲ್ಲ ಕೊಡ್ತು ಅಂತ ಹೇಳ್ಕೊ ಮತ್ತಿನ್ನ ನಿಜ ಅಲ್ಲ? ಹೇಳ್ರಿ. ಈಗ ಕೊಟ್ಟು ಬಂದಾರ. ಹಾ ಇಸ್ಕೊಂಡ ಬಿಡು. ಹಾ ಇಸ್ಕೊಂಡ ಬಿಡ್ರೆ ಮತ್ತೆ ಅದನ್ನ ಹೆಂಗ್ ಕಾಯ್ದು ಬೇಡ ಅದನ್ನ. ಹೌದು ಹೌದು, ಕೊಲ್ಲ ಹಾಕ್ಬೇಕ್ರ ಅದು ಬಾವಾರ. ಸ್ವಾಮಿ ಪಾರಿಜಾತ ಹೂ ಕೊಡ್ತೀನಲ್ಲ, ಆ ಪುಷ್ಪ ಕೊಡ್ತೀವಿ. ನಮ್ಗೆ ವಚನ ಕೊಡ್ತೀವಿ. ಅದು ನನ್ನ ಮೇಲೆ ವಿಶ್ವಾಸ ಇಲ್ಲ. ವಿಶ್ವಾಸ ವಿಶ್ವಾಸ ಆದ್ರೆ ನೀವು ಕೆಡಿಸ್ತಾರೆ ಬಂದು ಅಲ್ಲ ಕನ್ನಡ ಮಾತಾಡ್ತಾ ನಿನ್ನೆ ಕಲ್ಸಕ್ಕಿಲ್ಲ. ವಿಶ್ವಾಸ ಇಲ್ಲ ಅಂತ ಹೇಳಿಲ್ಲ, ಅವ್ರು ಪರವಾಗಿ ನಾವು ಮಾತಾಡ್ತೀವಿ. ಈಗ ನೋಡು ಬಾಮ, ನನ್ನ ಮನಸ್ಸಿನ ಆನಂದಕ್ಕಾಗಿ ಗೊತ್ತಿಲ್ಲ ಕೊಡ್ಬೇಕು. ಹೊರಡುತ್ತೆ ನನ್ನ ವಾಕ್ಯ ವೇದವಾಕ್ಯ. ಹೌದು, ವೇದವಾಕ್ಯವೇ ಸ್ತುತಿ ವಾಕ್ಯ, ಸ್ತುತಿ ವಾಕ್ಯವೇ ಗುರು ವಾಕ್ಯ. ಪಾರಿಜಾತ ಪುಷ್ಪ ಕೊಡ್ತೀವಿ. ಈಗ ವಚನ ಏನು ನೋಡು ನೋಡು. ಏನಾಯ್ತು? ನೀನೇ ಮಾಡಿಲ್ಲ? ನೀನು ಮಾಡಿದ? ಈಗ ನನಗೆ ಆನಂದ ಆಯ್ತು ನೋಡ್ರಿ. ಆನಂದ? ಏನ್ ಆನಂದ ಆಯ್ತು? ವಚನ ಕೊಟ್ರಲ್ಲ, ಈಗ ನಮಗ್ ಸಮಾಧಾನ. ವಚನ ಕೊಟ್ಟುಕೊಂಡು ನಿಮ್ಗೆ ಆನಂದ ಆಯ್ತು. ಸಿಕ್ಕಂಗ ಏನ್ ಮಾತಾಡ್ತಿ? ಹೌದ್ರಿ, ಅವ್ರು ಹೇಳೋ ಮಾತು ನಿಜ ರೀ. ಏನು ಅಲ್ಲ ವಚನ ಕೊಟ್ರಿ? ನಮ್ಗೆ ಎದಿ ಮೇಲೆ ಕೈ ಹಾಕ್ರಿ. ಹೀಗೆ ಕೊಡ್ತೀನಿ. ಬಾಯಿ. ಅಲ್ಲ ಪಾರಿಜಾತ ಪುಷ್ಪ ಕೊಟ್ಟು ಒಂದರ ಮೇಲೆ ಅಲ್ಲ ಈ ಕೊಟ್ಟಂಗ ಕೊಟ್ಟಂಗ ಯಾಕೆ ವಚನ ಕೊಟ್ಟಾರ? ಏನ್ ಹುಚ್ಚಿದಿ ನೀನು? ದೊಡ್ಡವ್ರ ಮನೆ ಒಂದು ಹುಚ್ಚಿ. ಅಲ್ಲ ವಚನ ಕೊಟ್ಟ ಪಾರಿಜಾತ ಪುಷ್ಪ ಸಿಕ್ತಾ ಅಂತ ತಿಳ್ಕೊಂಡಿ ನೋಡು. ಅಲ್ಲ ಏನ್ ಹೇಳ ಕೊಡ್ತೀವಿ ಅಂದಾರಿಲ್ಲ? ಕೊಡ್ತೇವೆ ಅಂದಾರ್ರಿ. ಅಲ್ಲ ವಚನ ಕೊಟ್ಟಾರ. ಇನ್ನು ಮೇಲೆ ಅವ್ನ ಏನು ಭರೋಸಿಲ್ಲ. ಹೌದು ಇರ್ಲಿಲ್ಲ ಅಮ್ಮ. ಇನ್ನು ಮೇಲೆ 16,000 ಗೋಪಿಕಾಸ್ತ್ರೀಯರು ನಾವು ಹೇಳಿ ಹಾಕಿದ್ವಿ. ಹಾ ಹೌದಲ್ಲ, ಹೌದು. ಇದಲ್ಲದೆ ಪಟ್ಟದಾಸ್ತ್ರೀಯರು ಪಾದ ಸೇವೆ ಮಾಡ್ಬೇಕು. ಪಾದ ಸೇವೆ ಮಾಡ್ಬೇಕು. ಹೌದು ಹೌದು. ಇದು ಅಲ್ಲದೆ ಪರಮಾತ್ಮನಿಗೆ ಮೇಲೆ ಹೇಳಂದ್ರೆ ಹೇಳ್ಬೇಕು. ಪೂರ್ಣ ಅಲ್ಲ ಇನ್ನು ಪಾರಿಜಾತ ಪುಷ್ಪ ಪಾರಿಜಾತ ಪುಷ್ಪದ ಏನ್ ಮಾಡಿದೆ ಪಾರಿಜಾತ ಪುಷ್ಪ ಇಸ್ಕೋ, ಇನ್ನ ಕೈಯಾಗದ ಬರ್ಲಿ. ಇನ್ನ ಪಾರಿಜಾತ ಪುಷ್ಪ ಸಿಕ್ಕಿದಾಗಿತ್ತು ಚಿಕ್ಕದಾಡ ಕಟ್ಟಿ. ಅಲ್ಲ ಪುಷ್ಪ ಮಾತ್ರ ಇಲ್ಲ. ಪುಷ್ಪ ಇಲ್ಲ, ಕೊಟ್ಟೇ ಇಲ್ಲ. ಕೊಟ್ಟಿಲ್ಲ. ನಡಿ ನಡಿ ವಿಚಾರ ಮಾಡಿ. ವಿಚಾರ ಮಾಡಿ ಸ್ವಾಮಿ. ಅದ ವಚನ ಕೊಟ್ಟಿರಲ್ಲ, ಕೊಟ್ಟದನ್ನಲ್ಲ. ವಚನ ಕೊಟ್ಟ ಪ್ರಕಾರ ಪುಷ್ಪ ಕೊಟ್ಟು. ಅಲ್ಲ ನೋಡಿ, ಈ ಸದ್ಯ ನನ್ನ ಕೈಯಲ್ಲಿ ಪುಷ್ಪ ಇಡವೆ ಕಾರಣಾಂತರವಾಗಿ ನಾನು ಇಂದ್ರ ಲೋಕಕ್ಕೆ ಹೋದಾಗ ಆ ಇಂದ್ರ ನನ್ನ ಅನ್ನತಕ್ಕಂಥ ಪಾರಿಜಾತ ಪುಷ್ಪವನ್ನು ತಂದು ನಾನೇನೆಲ್ಲ ನೋಡಿ ಇಡ್ತೀನಿ. ಇಷ್ಟ ಅವಸರ ನಾ ಹೇಳ ಅಲ್ಲ ನಾವೇನಿದ್ ಕೇಳಿದೆವು? ನಾವು ಪುಷ್ಪ ಎಲ್ಲಿಂದ ಕೇಳಿದೆವು? ನೀ ಎಲ್ಲಿ ಕೇಳಿದ್ರಿ ನನಗ ಗೊತ್ತಾಗ ಸ್ವಾಮಿ. ನಾವು ಕೇಳಿದ ಪುಷ್ಪ ಅಲ್ಲ ನೀ ವಿಚಾರ ಮಾಡಿ ಕೇಳಬೇಕಾಗಿತ್ತು. ಯಾವ ಪುಷ್ಪ ಬೇಕಾಗಿತ್ತು? ವಿಚಾರ ಮಾಡಿ ಕೊಡ್ಬೇಕಾಗಿತ್ತು. ಅಲ್ಲ ನಾ ಯಾಕೆ ವಿಚಾರ ಮಾಡಿ? ನಿಮಗೆ ಬೇಕು, ನನಗೆ ಬೇಕಾಗಿದ್ದು ನೀವು ಕೇಳಬೇಕಾಗಿತ್ತು. ಯವ್ವ ಅವ ನಿಮ್ಮ ಮುಗದ ನಡೆದ ಕುದುರೆ ಹತ್ತದ ನಾವು ಬಾಳ ಹಿಡ್ಕೊಂಡು ಜಗದ್ ಕುದುರೆ ಹತ್ತು ಅವಾಗ ವಿಚಾರ ಮಾಡಿ ನೀವು ಪುಷ್ಪ ಪುಷ್ಪ ಅಂತ ಬಡಬಡ್ ಸಾಕತೈತಿ. ಒಟ್ಟ ಅದನ್ನು ಹೋಗಿನಾಗ ಬೇಡಿ ಬಿಟ್ಟು ಕೊಡ್ತಾನಂತ ಅವ್ರು ಹೇಳ್ರು. ನಾನು ಒಳ್ಳೆದಿಲ್ವ? ಈಗ ನಾವು ಪುಷ್ಪ ನೀವು ಕೊಟ್ಟು ಬಂದಿರಲ್ಲ, ಆ ಪುಷ್ಪ ಬೇಕಾಗಿಲ್ಲ. ಮತ್ತೆ ಯಾವ ಬೇಕಾಗಿದೆ? ಅಲ್ಲದ ನೋಡು. ಅವ್ರಿಗೇನ್ ಗೊತ್ತಿಲ್ಲ. ಅಣ್ಣ ಏನು ಗೊತ್ತಾಗ ಅವ್ರು ಯಾಕೆ ಮಾಡ್ತಾ ಸಿಕ್ಕಾರ? ನಿನಗ್ ತೆಗಿಬೇಕ. ಅಲ್ಲ ನಾನೇ ಕೊಡ್ಬೇಕಲ್ಲ ನಿಮ್ಮ ಕೈ ಒಳಗೆ ಕೊಟ್ಟದ್ದು. ನಾನು ನನ್ನ ಕೈಯಲ್ಲಿ ಕೊಟ್ಟದ್ದು ಸಮತಿಗೆ ಬಿಸಿ ಮಾತಾಡಕ್ ಹೋಗಬೇಡ. ಮನೆಯಲ್ಲಿರ್ತಂತ ಪಾರಿಜಾತ ಪುಷ್ಪ ನೀನು ಕೇಳಬೇಡಿ, ನಾ ಕೊಡೋಲ್ಲ. ಅವನೇನು ಕೊಡ್ತಂತ ನಾ ಮಾತು ಕೊಟ್ಟಿಲ್ಲ. ಅದ್ರ ಕೊಡುದಿಲ್ಲ, ಕೊಡೋದು ಮಾತ್ರ ಕೊಟ್ಟಿಲ್ಲ. ಸ್ವಾಮಿ. ಬೇರೆ ಬೇಕಾದಂತ ಕೊಡ್ತೀನಿ, ಅದು ಕೊಡುದಿಲ್ಲ. ಬೇರೆ ನಾವು ಹೇಳಿಲ್ಲ, ಅದನ್ನ ಕೊಡುದಿಲ್ಲ, ಸಿಗುದಿಲ್ಲ. ಅದೇ ನೋಡ್ರಿ ಬೇರೆ ಬೇರೆ
ಆದ್ರೆ ಇಬ್ಬರು ಹೆಂಡ್ರಿಗೆ ಒಂದೇ ಪುಷ್ಪದ ಸಮಾಧಾನ ಮಾಡೋದು ಸಾಧ್ಯ ಇಲ್ರಿ ಅಲ್ಲ ಏನ್ ಮಾಡ್ಬೇಕು ಅದನ್ನ ಕೇಳಿದ್ರೆ ನಾ ಕೊಡುದಿಲ್ಲ. ಅದನ್ನ ಕೇಳಿದಾಗ ಕೊಡಲ್ಲ, ಅದನ್ನ ಬೇಕಾಗಿದೆ ಕೊಡ್ಲಿ, ಸಿಗುದಿಲ್ಲ ನಿನಗೆ ಕೊಟ್ಟು ಬಂದ್ಮೇಲೆ ನಾನು ಬಿಡುದಿಲ್ಲ, ಬಿಡುವಲ್ಲಿ ಏನು ಮಾಡ್ತೀವಿ ಕಟ್ಟಿಲ್ಲ ಅದ ಏನೇನಂತ ನೀವು ಕಟ್ಟಾಗ್ತದೆ. ನಾನು ನಾನೆಂಬ ಅಜ್ಞಾನಿಗಳು ನಾರಿ ವೈಕುಂಠದಲ್ಲಿಲ್ಲ, ನೂರು ತೀರ್ಥಂಗಳಲ್ಲಿ ನಾನಿಲ್ಲ, ಸನ್ಯಾಸಾಶ್ರಮದಲ್ಲಿಲ್ಲ, ಸನ್ಯಾಸಾಶ್ರಮದಲ್ಲಿ ನಾನಿಲ್ಲ, ಅಹಂಕಾರ ಕರ್ಮಕ್ಕೆ ಪೂರಣಾನಿರುವೆ ಭಾವೆ. ಅಲ್ಲ ನಾನು ಅಂತ ಎಂತಂದವ್ರಿಗೆ ನಾ ಸಿಕ್ಕಿಲ್ಲ. ನನ್ನನ್ನು ತಿಳಿದಕ್ಕ ಎಷ್ಟೋರಿ ನಾ ತಲೆಗೆ ಕೈ ಮಾಡಿ ಕಾಲ ಮೇಲೆ ಮಾಡಿ ತಪಸ್ಸೇನು ಮಾಡ್ಲಿಕ್ಕೆ ಗೊತ್ತಾಗಿಲ್ಲ. ಹೌದು ನನ್ನೇನು ಕಟ್ತಾರೆ ನೀವು? ಅಲ್ಲ ನನ್ನ ಕಟ್ಟಬೇಕಾದ್ರೆ ನೀವು ಭಕ್ತಿ ಮಾಡಿ, ಭಕ್ತಿ ಬೆಳಿತಿಲ್ಲ. ಸ್ವಾಮಿ ನಾವು ಭಕ್ತಿ ಮಾಡ್ತೀವಿ, ಭಕ್ತಿ ಮಾಡು. ಎಷ್ಟು ಭಕ್ತಿಗಳು, ಯಾವ ಭಕ್ತಿ ಮಾಡ್ಬೇಕು? ನಿಮಗೆ ಯಾವ ನಿಂದಾನ ಮಾಡು, ಶ್ರವಣ ಮನ್ನ ನಿಧಿದ್ದಾಗ ಬೇಕಾದ ಮಾಡು, ನಿನಗೆ ಯಾವುದೇ ಅಂತ ಭಕ್ತಿ ಮಾಡು, ಭಕ್ತಿಗೆ ನಾನು ಹೇಳ್ತೀನಿ. ಹೇಳುವುದೇ ಬಾಯ್ ಹೇಳ್ರಿವ ಇನ್ನು ಮೇಲೆ ಪರಮಾತ್ಮ ಹೀಗಂತಾರೆ, ಏನಂತಾರೆ? ಅಲ್ಲ ಪುಷ್ಪನ ಕೊಡುದಿಲ್ಲ, ಪುಷ್ಪ ಕೊಡುದಿಲ್ಲ, ಈಗ ಸದ್ಯ ನಾನು ಬರುದಿಲ್ಲ. ಹೌದು ಹೀಗಂತ ಅಂದ ಮೇಲೆ ಇನ್ನು ಮೇಲೆ ನಾವು ಹೀಗೆ ಬಿಡುದು ಬೇಕಾಗಿಲ್ಲ. ಏನ್ ಮಾಡೋಣ ಅಂದ್ರೆ ಅಲ್ಲ ಪುಷ್ಪನ ಕೊಡುದಿಲ್ಲ, ಮಂದಿರ ಕೊಡುದಿಲ್ಲ ಅಂತ ಹೌದಲ್ಲ? ಹೌದು ನೀನಾಗೋ ನಿನ್ನ ಹಂಗಾಗೋ ನಿನ್ನ ನಾಮದ ಬರವೊಂದಿದ್ರು ಸಾಕು. ಹೌದು ಸ್ವಾಮಿ ಇನ್ನು ಮೇಲೆ ನಾನು ಮಲಿಸ್ತಾ ಇದ್ದೀನಿ. ನಾ ಅಂತ ಯಾರ್ಯಾರಿಗೂ ಸಿಕ್ಕಿಲ್ಲ, ನೀ ಅಂದ್ರೆ ಕಲ್ಯಾಣ ಆಗ್ತದೆ. ಸ್ವಾಮಿ ನೀ ಅನ್ನೋದು ಬಿಟ್ಟೇ ಬಿಡ್ರದು. ಅಲ್ಲ ನೀನು ನಾನನ್ನಕ್ಕೆ ಹೌದು ನೀನಿಗೆ ಬಳಿ ತಪ್ಪದ ಇಲ್ಲೇ ಅಲ್ಲ ನಾನು ಯಾವ ಕಾಲಕ್ಕೂ ಸಿಗೋದೇ ಇಲ್ಲ. ಸ್ವಾಮಿ ಶಕ್ತಿ ಪೂಜಾ ಮಾಡ್ತೀವಿ, ಶಕ್ತಿ ಪೂಜಾ ಮಾಡ್ಬೇಕ್ರಿ. ಹ್ಮ್ ಸ್ವಾಮಿ ಕೃಷ್ಣನಿನ ಕಲ್ಲಿನ ಮನಸ್ಸನ್ನು ಬೆಳ್ಳಿ ಸರಿ ಮಾಡಿ ಕರಗಿಸಿದ್ವಿ ನಾನು ಖಂಡಿ ಇದನ್ನ ಬೇಡ. ಅದಕ್ಕೆ ನಾನ ಅಂತೆಲ್ಲ ನಾನು ಮಾಡಿದ ಯಾವ ಕಾಲಕ್ಕೂ ಉದ್ಧಾರ ಆಗುತ್ತ ನೀ ಅನ್ನ ಅಂತ ಹೇಳಿ ಸ್ವಾಮಿ ಇವತ್ತು ತೋರಿಸ್ತಿ ನಾನು ತೋರಿಸ್ತಾ ಇದ್ದೀನಿ. ಹಾಗ ನಾನು ನೀನು ಶಕ್ತಿ ಪೂಜಾ ಮಾಡೋ ಕಾಲಕ್ಕೆ ಶಕ್ತಿ ದೇವತ ಹೊರಗಡೆ ಏನ್ ಮಾಡ್ತಿ ಹೇಗೇನ್ರಿ? ಕೇಳು. ಏನ್ ಮಾಡ್ತಿ? ಯಾವ ಕೃಷ್ಣ ಗುಂಪು ಸರಿಸವತಿಯರು ಆಸನಗೈದು ಸ್ವಾಮಿ ತಮ್ಮನ್ನು ಬಲಿಸ್ತಾ ಇದ್ದೀನಿ. ಶಕ್ತಿ ಪೂಜೆ ಮಾಡಿ ಬಲಿಸ್ತಾ ಇದ್ದೀನಿ. ಆಗಲಿ ನೋಡುತ್ತೆ. ಶಕ್ತಿ ಪೂಜೆ ಮಾಡಿದ ಶಕ್ತಿ ವರ ಆಗಲಿಲ್ಲ ಏನ್ ಮಾಡ್ತಿ? ವರ ಆಗ್ತಿದ್ರೆ ಸ್ವಾಮಿ ನಾನು ಭಕ್ತಿ ಮಾಡ್ತಾ ಇದ್ದೀನಿ, ಮಾಡಿ ನಿಮ್ಮನ್ನು ಬಲಿಸ್ತಾ ಇದ್ದೀನಿ. ಪಾದದ ಮೇಲೆ ಬಿದ್ದು ಪ್ರಾಣ ಕೊಡ್ತಿ, ನನಗೆ ಆನಂದ ಆಗೈತೆ ನೋಡ. ನೋಡು ಇಬ್ರು ಕೂಡಿ ಪ್ರಾಣ ಕೊಡ್ತವ್ರೆ, ನನಗೆ ಸಂತೋಷ ಆಗ್ತೈತಿ, ಸಂತೋಷ ಸಂತೋಷ ಆಗ್ತದ. ಅಲ್ಲ ಪ್ರಾಣ ಕೊಡ್ತಾರೆ ಯಾಕಂದ್ರೆ ನೀನು ನಾನು ಅಂತ ತ್ಯಾಗ ಮಾಡಿ ನಿನ್ನಲ್ಲಿ ನಿಷ್ಕಾಮ ಭಕ್ತಿಯ ಮೊಳಕೆ ಹೊಡೆದಂತ ತಿಳ್ಕೊಂಡು ನನಗೆ ಸಂತೋಷ ಆಗ್ತದೆ. ನನ್ನ ಕೊರತಕ್ಕಂಥ ಈ ಕೌತ್ಸುವ ಆಹಾರವನ್ನು ಕೊಡ್ತಾ ಇದ್ದೀನಿ, ನೀನು ಪ್ರೀತಿಯಿಂದ ತೆಕ್ಕು. ಯಪ್ಪ ಈಗ ಸ್ವಾಮಿ ಹೇಳ್ತಾನೆ ನೋಡಿ. ಇದು ಯಾಕೆ ಕೊಡ್ಲಿಕ್ಕತ್ತೀರಿ? ಅಲ್ಲ ಪ್ರೀತಿಯಿಂದ ಕೊಡ್ತಾ ಇದ್ದೀನಿ, ಪ್ರೀತಿಯಿಂದ ಕೊಡ್ತಾ ಇದ್ದೀನಿ. ಮೋಸದ ಯಾಕೆ ಕೊಡ್ಲಿಕ್ಕತ್ತೀರಿ ನೋಡು. ಅಲ್ಲ ಕೌತ್ಸುವ ಆಹಾರ ಸಂಗಾರ ಅಂತ ವಸ್ತು ನೋಡು, ಇದನ್ನ ನಾನು ಪ್ರೀತಿಯಿಂದ ಕೊಡ್ತಾ ಇದ್ದೀನಿ, ಪ್ರೀತಿಯಿಂದ ಕೊಡ್ತಾ ಇದ್ದೀನಿ. ಇಟ್ಕೋ. ಆಮೇಲೆ ನಾನು ಹೊರಮನೆ ಬಂದು ಕೇಳ್ತಾ ಇದ್ದೀನಿ, ಆ ಕೊಡುವೇನಿದೆ. ಸ್ವಾಮಿ ನೀವು ಬಂದದ್ದನ್ನು ಬಂದ ನೀವು ಮರಳಿ ಬಂದ ಕೊಡ್ಬೇಕು. ಹೊರಮನೆ ಕೊಡ್ಬೇಕು. ಯಾಕೆ ಇದು ನನ್ನ ಸಂಗಾರ ಅಂತ ವಸ್ತು. ಹೌದು. ಬಾಜಾರ ಪುಷ್ಪೆಯಲ್ಲಿ ಕೊಟ್ಟಿದ್ದಾಯಿತು ಕೊಡಾಕೋದಿಲ್ಲ, ಈ ಹಾರವನ್ನು ಮನೆಗೆ ಕೊಡ್ಬೇಕು. ಸ್ವಾಮಿ ನಾನು ಮುತ್ತಿನ ಹಾರನ್ನು ಕೊಡ್ಬೇಕು.
ಈ ಮುತ್ತಿನ ಹಾರ ಈಗ ಕಣ್ತುಂಬ ನೋಡ್ಬಿಡ್ರಿ. ಅಲ್ಲ ಯಾಕೆ ನನ್ನ ಯಾರನ್ನ ಕೊಡುದಿಲ್ಲ? ಹಾ ಈ ಇದನ್ನ ಜಾಗ ಕೊಟ್ಟಿದ್ದಾದ್ರೆ ನಾನು ಸರ್ಕಾರದ ರಾಜನ ಮಗಳು ಸತ್ಯಭಾಮ ಇನ್ನು ಸೊಕ್ಕ ಬಿಟ್ಟಿಲ್ಲ. ಅಲ್ಲ ನಾನಾ ಅನಗಾಡ ಸೇವನು ಮತ್ತು ನಾನಾ ಅಂತ ಬರೆಯಾಗತ್ತಿಲ್ಲ. ಅಲ್ಲಿ ಇಷ್ಟು ಹೋಗೋದಿಲ್ಲ. ಹೋಗುದನ ಹೋಗುದು ನಾನಂತ ಕೆಟ್ಟದ. ಅಲ್ಲ ಹೆಣ್ಣಾದ ನಿನಗೆ ಇಷ್ಟು ಸೊಕ್ಕ ನನ್ನ ಮೇಲೆ ಈ ಆಣವನ್ನ ನಾನು ತಿರುಗಿ ಒಯ್ದಿದ್ರೆ ವಸುದೇವ ದೇವರ ಎರಡನೇ ಗರ್ಭದ ಕೃಷ್ಣನಾದ ನೀನು ಬಂದೇಳಕ್ಕೆ ಇನ್ನು ತಾಸಿನ ನಿಮ್ಮಿಬ್ರು ಕೂಡಿದ್ರೆ ಘಟಪ್ರಭಾ ಸೂಚನ ಅಂತ ನನ್ನ ಆಶೀರ್ವಾದ ಶಕ್ತಿ ಪೂಜೆ ಮಾಡಿ ಸ್ವಾಮಿ ಭಕ್ತಿಯಿಂದ ಮಾಡಿ. ಏನು ಅಲ್ಲ ಶಕ್ತಿ ಶಕ್ತಿವರವಾಯ್ತಲ್ವ? ಅಲ್ಲ ಆ ಮಹಾಕಾಳಿಯನಿಗೆ ಏನು ವರ ಕೊಟ್ಟ? ಏನು ವರ ಕೊಟ್ಟಾರ್ರಿ? ಪರಮಾತ್ಮರು ತಾರನೆಗೆದು ನನ್ನ ಮಂದಿರಕ್ಕೆ ಬರುವಂತೆ ಆಶೀರ್ವಾದ ಮಾಡ್ಯಾರ? ಮಹಾಕಾಳಿಯನಿಗೆ ವರ ಕೊಟ್ಟಾಳ. ಹಾ. ಇನ್ನು ಮೇಲೆ ಹಾ. ನಂಬಿಕೆಯಿಂದ ಪೂಜೆ ಮಾಡು. ಮಾಡ್ರಲ್ಲ? ಹೌದಲ್ಲ? ಹಾ, ಆಗ್ಲಿ. ನಂಬಿದೆ ನಾನಿನ್ನ
ವಚನ ಏನು ಕೊಟ್ಟಪ್ಪಂದ್ರೆ ಅವರು ಆ ಪುಷ್ಪಮಂಡ ಪರಮಾತ್ಮನ ಕಡೆಯಿಂದ ಇಸಿದುಕೊಂಡೇ ತಿಂದ ವಚನ ತಕೊಂಡು ನಾರದರಿಗೆ ವಚನ ಕೊಟ್ಟಂತ ಸತ್ಯಭಾಮ ಏನು ಮಾಡಿದಾರೆ ನಮ್ಮ ಮಂದಿರತಕ್ಕಂತ ದೂತಿಕಾಸ್ತ್ರೀಯರನ್ನು ಕರೆದುಕೊಂಡು ನಾನಿರ್ತಕ್ಕಂತ ರುಕ್ಮಿಣಿಯ ಮಂದಿರಕ್ಕೆ ಬಂದು ನನ್ನನ್ನು ವರಿಸಲಿಕ್ಕೆ ಎಷ್ಟೋ ಯುಕ್ತ ಪ್ರಯತ್ನಗಳನ್ನು ಕೈಗೊಂಡರೂ ಕೂಡ ಸಾಧ್ಯವಾಗದ ಕಾರಣ ಶಪಥ ಮಾಡ ಕೃಷ್ಣ ನೀನೇ ಬೇಡ, ನಿನ್ನ ಪಾರಿಯಾದ ಕೃಷ್ಣನು ಬೇಡ, ನಿನ್ನ ಕಲಿಯುತ್ತ ಮನಸ್ಸನ್ನ ಬೆಣ್ಣೆ ಸರಿ ಮಾಡಿ ಕರಗಸುತ್ತಾರೆ ಎಣ್ಣೆ ಸಮಾಲೋಕರು ನಾನಾ ಅಂತಂದ್ರೆ ಎಷ್ಟು ಮಂದಿ ಹಾಳಾಗಿದ್ದಾರೆ. ನಾನು ಬೇಡ ಅಂತ ಸ್ವಾಮಿ ನಾ ಅಂತಲೇ ಮಾಡ್ತೀನಿ. ಅಕಸ್ಮಾತ್ ಶಕ್ತಿ ದೇವತ ಒಲಿಲಿಲ್ಲ ಅಂದ್ರೆ ನಿಮ್ಮ ಪಾದದ ಮೇಲೆ ಇಟ್ಟಿದ್ದ ಪ್ರಾಣ ಕೊಡ್ತಂತೀವಿ. ಅವಳ ನಿಷ್ಕಾಮ ಭಕ್ತಿಯ ಮಳಕ ಮಾಡಿದಂತ ತಿಳ್ಕೊಂಡು ಆಗಲಿ ಬಾಮ ನನ್ನ ಕೊಲ್ಲತಕ್ಕಂತ ಕೌಸುಭಾರ ಪಡಿ ಪಾದ ತಗೋಲಿಲ್ಲ ವರಿ ಹಚ್ಚಿ ಕೊಡಂತ ನೋಡು ಬಾಮ ಭಕ್ತೋತ್ಥಾನಕ್ಕಾಗಿ ನನ್ನ ಭಕ್ತ ಮಂದಿರಗಳಿಗೆ ಹೋಗ್ಬೇಕಾಗ್ತದೆ. ಈ ಕೌಸುಭಾರ ನನ್ನ ಶೃಂಗಾರವಾದ ವಸ್ತು ಯಾರಾದ್ರೂ ಭಕ್ತ ಮೇಲೆ ಕೊಡಬೇಕಾಗ್ತದೆ. ಬಡಮಳೆ ಬಂದು ನಾನು ಬೇಡ್ತೀನಿ ಕೊಡುವೆ ಅಂತ ಅಡಿಯಲ್ಲಿ ಇಟ್ಕೋ ಅಂತಿದ್ದಾಗ ಕೊಡುಲ್ಲ ಅವರು ನಿಮಗೆ ಕೊಡು ಅಂದ್ರೆ ಕೊಡುವ ಅಂತ ನಾ ಕೊಡು ಅನ್ಬೇಕಾಗಿ ನೀವು ಬಿಡೋದು ಅಂದ್ರೆ ಏನಾಯ್ತು ಏನಾಗ್ತಪ್ಪ ಶಕ್ತಿ ಪೂಜೆ ಮಾಡ್ಯಾಳ ಏನಂತ ಮಾಡಿದ್ರು ಅವರು ಕೃಷ್ಣನಿಂದ ವಲಸೆ ಅಂತ ಹೇಳ ಕೃಷ್ಣಾಗಿ ಹಾರವನ್ನು ಕೊಡುವ ಅಂತ ಹೇಳ ಶಕ್ತಿ ವರ್ಣ ಆಗಿದೆ. ಶಕ್ತಿ ಏನಂತ ವರ ಮಾಡ್ಕೊಟ್ಟಾಳ ಏನಂತ ಕೊಟ್ಟಾರೆ ನೀನೇನು ಕಾರಣ ಮಾಡಬೇಡ. ಪರಮಾತ್ಮರು ತಾವಾಗಿ ತಾರನಾಗಿ ನಿನ್ನ ಮಂದಿರಕ್ಕೆ ಬರುವ ಹಾಗೆ ಮಾತಂತೆ ವಚನ ಕೊಟ್ಟ. ಶಕ್ತಿ ವರ ಆಗಿದೆ. ಎಲ್ಲಿ ಶಕ್ತಿ ವರ ಆಗುತ್ತೆ ಅಲ್ಲಿ ಪುರುಷರು ಪ್ರವೇಶ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ ಪುರುಷರಲ್ಲಿ ಹೋಗಬಾರ್ದ್ರಿ ನೋಡುವುದೇ ಶಕ್ತಿ ನೇಮನ ಹಂಗದ. ನಾನು ಹಿಂದಕ್ಕೆ ಎಷ್ಟೋ ನಾನು ಅವತಾರಗಳನ್ನು ತೊಟ್ಟಿದ್ದಿ ನೋಡು. ಹೌದ್ರಿ ಈ ಪಶ್ಚಾತ್ತಾಪದ ಮಾಡುವ ಮುಖರ ಜಾತದ ಮೊರೆ ಹೋಗರ ಬಗೆ ಹೋಗರ ಬರಲಿದ್ದ ಪವನಗಳ ಬ್ರಹ್ಮಾಂಡ ಹೊರಗಾರ
ನೀಗಪ್ಪು ಪ್ರತಿಯೊಬ್ಬರಿಗೆ ಮಾತೃಭಾಷೆ ಹೇಗೆ ಮಾಡ್ತಾರೆ ಹಾ. ನನ್ನ ತಲೆಗೆ ಮಾತೇ ತಿಳಿಲಿಲ್ಲ. ತಿಳಿಲ್ಲ ದೇವ ಕನ್ನಡ ಕೊಡ್ತದೆ ಯಾಕೆ ಮಟ್ಟಿಗೆ ಕೈ ಹಚ್ಚಿ ಈಗ ಏನ್ ಬೇಕಾಗಿದೆ? ಹಾ ನಾನು ಯಾರು? ಯಾರು? ನಾನು ಕೊರವಂಜಿ. ಕೊರವಂಜಿ ಹ, ಯಾಕೆ? ಸುಳ್ಳು ಹೇಳಕತ್ತೀನಿ. ಏನ್ ಸುಳ್ಳ? ಆ ಕೊರವಂಜಿ ನೋಡಿಲ್ಲ ಅಲ್ಲ ನೀ ಕೊರಂಜ ನೋಡಿದ್ರಿ? ಹಾ ನೋಡಿಲ್ಲ. ಅವ್ರು ಹೇಗಿರ್ತಾರೆ? ನಮ್ಮ ಕಡೆ ಬರೋ ಕೊರವಂಜಿ ಬೇರೆ. ಹೇಗಿರ್ತಾರೆ? ಅದು ಸಂಬಳ ಬರ್ಕೊಂಡು ಕೋಶನ ತಗೊಂಡು ಹರಳು ಸೀರೆ ಉಟ್ಟುಕೊಂಡು 28 ತ್ಯಾಪಿ ಹಚ್ಕೊಂಡು ಏ. ಬುಟ್ಟಿ ಇಟ್ಕೊಂಡು ಬರ್ತಾರಲ್ಲ ಅವ್ರು ಕೊರವಂಜ. ನಾನು ಅಂತಾಳಲ್ಲ. ಕೊರವಂಜ ಅನ್ನಾರ ಯಾರ? ಈನು ಬನ್ನಿ ಡ್ರೆಸ್ ಮಾಡ್ಕೊಂಡು ಬಂದಿ ಏ, ನಾನು ದೇವಲೋಕದ ಕೊರವಂಜಿ. ದೇವಲೋಕದ ಕೊರವಂಜಿ. ಹಾ ಹಾ ನಾನು ಯಾವಾಗ ನೋಡಿಲ್ಲ. ಅಲ್ಲ ನಿಮ್ಮಲ್ಲಿ ಬರುವಂತವ್ರು ಅವ್ರು ಬೇರೆ. ಅವ್ರು ಬೇರೆ. ನಾನು ದೇವಲೋಕದ ಕೊರವಂಜಿ. ಅಮ್ಮ ದೇವಲೋಕದ ಕೊರವಂಜಿ ಅಂದ ಬಳಿಕ ನಾವು ಏನೇನು ಬಲ್ರಿವ ನಾ ಏನ್ ಬಂದೆ? ಭೂತ ಬಿಡಿದಾರು ಬಲ್ಲ. ತೂತೆ ನಾನು ಭೂತ ಪಿಶಾಚಿಗಳನ್ನು ಬಿಡಿಸ್ತೇನೆ. ಭೂತ ಬಿಡಿಸಲಿಕ್ಕೆ ಬರ್ತದ ಬರ್ತದೆ. ಹಾ, ಮತ್ತೆ? ವೇದಾಳವನ್ನೇ ಸಾಧ್ಯದೆ. ಸಾಧ್ಯನದ ಅಷ್ಟೇ ಅಲ್ಲ ಹಾ. ಮಾತಾಡಂತ ಮೂಕನ್ನು ಮಾತಾಡಿಸ್ತೇನೆ. ಏನವ ಮಾತಾಡಿದಂತ ಮೂಕರು ಮಾತಾಡ್ಸೋನು ಎಮ್ಮಿ ಮಾತಾಡ್ಸೋನು ಕೋಣ ಮಾತಾಡ್ಸೋನು ಏನವ ಅಲ್ಲ ಬೇಕಾದವ್ರು ಮೂಕಿರ್ಲಿ ಹಾ. ಮಾತಾಡ್ಸ್ತೇನೆ ನಾ. ಇರ್ಲವಾ ಹಾ. ಮೂಕನ್ನ ಹೆಂಗಾರ ಮಾತಾಡ್ಸಿ ಬಿಡು. ಆ ಮೂಕ ಬಂದಿಲ್ಲ ಬಿಟ್ಟು ಬಂದವನ್ನ ನೀ ಹೇಳ ಎಮ್ಮೆ ಕೋಣ ಯಾವಾಗ ಮಾತಾಡ್ಸಿದ ಅಲ್ಲ ಹಿಂದಕ್ಕೆ ಜ್ಞಾನೇಶ್ವರ ಅವತಾರ ಕಾಲಕ್ಕೆ ಹಾ, ಹಾ. ಉಣಮಗಾಯಿಂದ ವೇದಗಳನ್ನು ಪಠಣ ಮಾಡಿಸಿದೀನಿ. ಅಂತ ಕೇಳುವಂತ ಶಕ್ತಿ ಇಲ್ಲ. ವೇದಗಳನ್ನು ನುಡಿಸಿದ ಅಂದ ಬಳಿಕ ಹಾ. ಮನುಷ್ಯನ ಮಾತಾಡ್ಸೋದು ನನಗೆ ಅಸಾಧ್ಯ ಇಲ್ಲ. ಹ್ಮ್. ಇನ್ನು ಮೇಲೆ ನಮ್ಮ ದೊರ್ಶೇಗರು ಬಹಳ ಅಲ್ಲ ನಿಮ್ಮಲ್ಲಿ ಯಾಕೆ ಕೇಳೋರು? ಹಾ, ನಮ್ಮ ದೊರ್ಶೇಗ- ಅವ್ರ ಹೆಸರು ಏನು? ಹೊರಬಂಜಿ ಅವ್ರ ಪತಿ ಯಾರು? ಕರ್ಕೊಂಡು ಅದನ್ನ ಇಲ್ಲೇ ಅವ್ರನ್ನ ಅದ್ಯಾಕ್ ಬರ್ಬೇಕು? ಹೇಳ್ತೀರಿ? ಹಾ. ಏನು? ಅಲ್ಲ ರ್ಯಾಂಡಿ ಮುಂಡಿ ಎಮ್ಮಿ ಜೋಪಾನ ಮಾಡಿಲ್ಲ ಅದನ್ನ ಜೋಪಾನ ಮಾಡ್ಕೊಂಡು ಕೂತೇನೆ ಅಂತ ಗೊತ್ತಾ ಸಾಯ ಏ, ಯಾರ್ ಸಾಯ? ಏನು ಹಂಗಲ್ಲ? ಅಲ್ಲ ನಾ ಹೇಳ್ದಾರ ಪೂರ್ಣ ಕೇಳ್ಬೇಕು ಒಂದ. ಅಲ್ಲ ಅದಕ್ಕೆ ವಿಪರೀತ ಅರ್ಥ ಮಾಡ. ಸಾಯೋದು ಅಷ್ಟೇ ಹೆದರ್ತಿ. ಆಮೇಲೆ ಮುಂದೊಂದು ಅಟ್ಯಾಕ್ ಇವ್ರು ಯಾರೂ ಸಾವಿಗೆ ಹೆದರ್ಬಾರ್ದು. ಹಾ. ಸಾವು ಬಾ ಅಂದ್ರೆ ಬರ್ತದ, ಬರೋದಿಲ್ಲ ಬ್ಯಾಡ ಅಂದ್ರೆ ಬಿಡುದಿಲ್ಲ. ಮೃತ್ಯುಂಭಯಕ್ಕೆ ಲೋಕ
ನನಗೆ ಏನ್ ಸ್ವಭಾವ? ಆಚೆ ಕಡೆ ಮನೆ ಸುದ್ದಿ ಇಲ್ಲಿ ಕೇಳ್ಕೊಳ್ಳೋದು ಅಲ್ಲಿ ಹೋಗಿ ಹೇಳೋದು ಅದ್ರ ಆಚೆ ಕಡೆ ಮನೆ ಸುದ್ದಿ ಅಲ್ಲಿ ಕೇಳೋದು ಅಲ್ಲಿ ಹೋಗಿ ಹೇಳೋದು ಅಲ್ಲ ಕೇಳಿ ಹೇಳುವಂತ ಕೊರವಂದಿ ನಾನಲ್ಲ. ಮತ್ತೆ ಎಂತ ನಾನು ಶುದ್ಧ ಪತಿವ್ರತ ಇರೋದ್ರಿಂದ ನಾನು ಜ್ಞಾನದಷ್ಟೇ ಅಂತ ಹೇಳಿ ಯಾರ ಮುಂದೆ ಹೇಳಕತ್ತೀನಿ ಯಾಕೆ ಅಲ್ಲ ನಾನು ಬತ್ತಿ ವರ್ಷ ಅಂತ ಹೇಳ್ತಿ ಎಲ್ಲಾರು ತುಣಕ ಮಣಕ ರೊಟ್ಟಿ ತಿಂದು ಎಲ್ಲಾರು ಏನತ್ತು ವಸ್ತಿ ಬಿದ್ದ ಏ ನಾನು ಬತ್ತಿ ವರ್ಷ ಅಂತ ಬಂದ ಅಲ್ಲ ನೋಡು ಪತಿವ್ರತ ಆಸ್ತಿಯರ ಗುಣಲಕ್ಷಣಗಳಿಗೆ ಹೇಳಿ ಗೊತ್ತಾಗ್ತದೆ. ಹೇಗಿರ್ತಾವ ಪತಿವ್ರತ ಆಸ್ತಿಯರ ಕುಂಭಕುಚಗಳು ತುಂಬಾ ಕುಚಗಳು ಹುಲಿಯವರು ಜೀನ ಮನುಷ್ಯನ ದ್ರವ್ಯ ಶಿವನ ಕೈ ಇರತಕ್ಕಂತ ಖಡ್ಗ ಇದು ಯಾವ ಕಾಲಕ್ಕೂ ಅನ್ಯರ ವಶ ಆಗುದು ಆಗುದಿಲ್ಲ ಸತ್ತ ಮೇಲೆ ಆದ್ರೆ ಆಗುವುದು ಆಗಲಿಕ್ಕೆ ಇಲ್ಲ. ಹಾಗೆ ನಾನು ನನ್ನ ಗಂಡಂದಿರ ಹೊರತಾಗಿ ಅನ್ಯ ಪುರುಷರನ್ನ ಕಣ್ಣೆತ್ತಿಕೊಂಡು ನೋಡಿದೆ. ಯಾರು ಮುಂದೆ ಹೇಳಿರ್ತಾನೆ ಯಾರೇ ಪುರುಷರನ್ನ ಕಣ್ಣೆತ್ತಿ ನೋಡುದಿಲ್ಲ ಅಂತ ಹೇಳ್ತೀವಿ ಕುಳಿತಂತ ಪ್ರಾಣಿಗಳವ್ರು ಯಾರು ಅಲ್ಲ ಅವರಿಗೆ ನೋಡು ಇದು ಸಮದೃಷ್ಟಿ ಸಮದೃಷ್ಟಿ ತಂದೆ ತಾಯಿಗಳನ್ನು ನೋಡಿದಂತೆ ಅಣ್ಣ ತಮ್ಮಂದಿರನ್ನು ನೋಡಿದಂತೆ ಅಕ್ಕ ತಂಗಿಯರನ್ನು ನೋಡಿದಂತೆ ಅದ್ರ ಅರ್ಥ ಮಾಡ್ಕೊಂತ ಯಾರು ಯಾರನ್ನು ಯಾವ ಕಾಲಕ್ಕೂ ಕಾಮದೃಷ್ಟಿಯಿಂದ ನೋಡಬಾರ್ದು ಸಮದೃಷ್ಟಿಯಿಂದ ನೋಡ್ಬೇಕಂತ ಅಲ್ಲ ನಿಮ್ ದರ್ಶನ ಬಂದಿರ್ ಹೋಗೋದು ಬೇರೆ ಇಲ್ಲ ಯಾಕಂದ್ರೆ ಬ್ಯಾರೆ ಶರಣ ಇನ್ನು ಮಾತು ಕೇಳಿ ಹೇಗಾಗ್ಯದ ಯಾಕಾಗಿದ್ರಿ ಸಂತೋಷವಾಯಿತಮ್ಮ ನಿನ್ನ ಮಾತು ಕೇಳಿ ನನ್ನ ಮನಸ್ಸಿಗೆ ಆನಂದ ಆಗ್ಯದ. ಅಲ್ಲ ನಿಮ್ ದರ್ಶನ ಬಂದ್ಲಿಕ್ಕೆ ಹೋಗೋಣ ಕರೆ ನನ್ನ ಕಂದ ಅಳಿಕತ್ತಾನ. ನೀನು ಕಂಡು ಅಳಾಕತ್ರಿ ಇಂಥ ಅಳಗಲ್ ಕೂಸಿನ ಹಾಕತ್ತೇವ ಅಲ್ಲ ಇದನ್ನ ಒಂದೇ ಕೂಸು ಇದು ಒಂದ ಈಗ ಅದ್ರೇನ ಈ ಕೂಸಿನ ಸಮಾಧಾನ ಮಾಡ ಅಂತ ಹೇಳ್ತಾರೆ ನನ್ನ ಕಂದನ ಕಪ್ಪು ಮಾಡು ಗಪ್ ಮಾಡ್ರ ನೀವು ಬರ್ತಾರೆ ನಮ್ಮ ಹೇಳಂದ್ರೆ ಯಾವಾಗ ಕೂಸಿನ ಸಮಾಧಾನ ಮಾಡೋ ಅಂತಾನಂತೇಳಿ ಬೆನ್ನು ಬಾಡಿಗೆ ಗೋಡ್ ಹಚ್ಚವನು ಗಂಡು ಬಡಿಗೆ ಯಾರು ಫೋನ್ ಹಚ್ತಾರು ಯಾಕಂದ್ರೆ ಮುಂದೆ ನಮ್ಮ ಗೋಡಿಗೆ ಹಚ್ಚಿರಿ ಮೆಂಟಾನ ಮನಿ ನಿಮ್ಮ ಮನೆ ಹಾಡೋರಿಗೆ ಎಲ್ಲರಿಗೂ ಕಾಣ್ತದೆ ಹಿಂದೆ ಹಾಡೋರಿಗೆ ಏನು ಅದಕ್ಕೆ ಗೊತ್ತಾಗ ಹಿಂದೆ ಬೋರ್ಡ್ ಹಚ್ಚಿದ್ವಿ ಹಿಂದೊಂದು ಗೋಡ್ ಹಚ್ಚಿ ನೀರು ಬಿಡುವಾಗ ವಿದ್ಯಾವಂತರ ಮೆಂಟಾನ ಅಂತೇಳಿ ವಿದ್ಯಾವಂತರ ಮಾಡ್ತಾರೆ. ಹೌದ್ರಿ ಆದ್ರೆ ನನ್ನ ಕೂಸ ಹೆಂಗ್ ಕಪ್ ಮಾಡ್ತಿ ಯಾವಾಗ ನಿನ್ನ ಕೂಸಿನ ಏನ್ ಮಾಡೋದಂದ್ರ ಸ್ವಲ್ಪ ಸಂಕ್ಷಿಪ್ತ ಹೇಳ್ತಾನೆ ಹೇಳಿ. ಅಂದ್ರೆ ಈ ಕೂಸಿನ ತಗೊಂಡ್ ಹಿತ್ತಲ ದಡ್ಡಿಗೆ ಹೋಗುದು ಹಿತ್ರ ಕೊಯ್ದು ಹಿತ್ತಲ ದಡ್ಡಿಯಾಗ ಹೋಗಿ ಗಡ ಬರ ಆಡ ತೆಗ ತೆಗೆದು ತೆಗ್ಗ ತೆಗೆದು ಅದ್ರಾಗ ಒಂದು 3 ತರ ತಪ್ಪಲ ಹಾಕಿ ಕೂಸಿನ ಅದ್ರಾಗ ಇಳಿಸಿ ಬಡ ಬಡ ಆ ಕಡೆ ಈ ಕಡೆ ನೋಡಿ ಮಣ್ಣು ಮುಚ್ಚ ಕುಸುಮ್ ಯಾರು ಹೋಗಿತಾರೆ ಹುಗಿಬಾರ್ದು ಮಕ್ಕಳ ಏನ್ ಮಾಡ್ತಿ ಜೋಗ ಸುಟ್ರೆ ಏನು ಮಾತಾಡ್ತಿ ಅಲ್ಲ ಕೂಸಲು ಹುಗಿಬೇಕಂತ ಸುಳ್ಬೇಕಂತ ಮಕ್ಕಳಂದ್ರೆ ಶ್ರೇಷ್ಠ ಮಕ್ಕಳ ಶ್ರೇಷ್ಠ ಮನ್ಯಾಗ ಒಂಚೂರು ಜೋಳ ಇದ್ರೆ ಕಾಮ ಮಕ್ಕಳಿದ್ದರೆ ಮನಿ ಚಂದ ಮಕ್ಕಳಿಂದಲೇ ಭಾಗ್ಯ ಮಕ್ಕಳಿಂದಲೇ ಹೆಲೋಕ ಮಕ್ಕಳಿಂದಲೇ ಪರಲೋಕ ಬೆಕ್ಕು ಮೊದಲಾದ ಮಿಕ್ಕ ಪ್ರಾಣಿಗಳಿಗೆಲ್ಲ ಮಕ್ಕಳು ಬೇಕು ಮಕ್ಕಳಿಲ್ಲದ ಮನುಜ ಲೆಕ್ಕದೊಳಗಿಲ್ಲ ಮಕ್ಕಳಿಲ್ಲದ ತಾಯಿ ಒಳಗ ತೆಂಗಿನಕಾಯಿ ಹಾಕಿಬೇಕಂತಿ ಅಲ್ವಾ ಮಕ್ಕಳಿಂದ ಮುಳುಗ ಲೆಕ್ಕದೊಳಗಿಲ್ಲ ಅಂತ ಹೇಳಿ ಅನುಸದ ಪುರುಷರಿಗೆ ಮಕ್ಕಳು ಇರ್ತಾವ ಅಲ್ಲ ನಿನ್ನ ಮಾತು ಖರೆ ನೋಡು ಈ ನಿಬಂಧನದೊಳಗೆ ಸಿಕ್ಕಾಗ ವಂಶ ಅಭಿವೃದ್ಧಿಗಾಗಿ ಈ ಲೌಕಿಕ ಮಕ್ಕಳು ಬೇಕು ಆದ್ರೆ ಈ ಬಂಧನದಿಂದ ಪಾರಾಗಿ ಪರಮ ಪಾವನ ಅಂತ ಮೋಕ್ಷವನ್ನು ಪಡೆಯುವುದಕ್ಕಾಗಿ ನೀವು ಗುರುವಿಗೆ ಮಕ್ಕಳಾಗಬೇಕು ಗುರುವಿಗೆ ಮಕ್ಕಳಾಗಿ ಶಿಷ್ಯರೇ ಅವರ ಮಕ್ಕಳು ಗುರುವಿಗೆ ಶರಣಾಗಿ ಕಾಯ ವಾಚ ಮನಸ ಸೇವೆ ಮಾಡಿ ತನುಮನಗಳನ್ನು ಅರ್ಪಣೆ ಮಾಡಿ ಗುರುವಿನಿಂದ ಮತದೀಕ್ಷೆಯನ್ನು ಪಡೆದು ಸದ್ಭಾವನೆಯಿಂದ ಕಡೆಯಾಗಲಾರದೆ ಅದನ್ನು ನಿರಂತರವಾಗಿ ಪೋಷಣೆ ಮಾಡ್ತಾ ಬಂದ್ರೆ ನಿನಗೆ ಆತ್ಮ ಕಲ್ಯಾಣ ಆಗ್ತದೆ. ಅದಕ್ಕೆ ಗುರುವಿಗೆ ಮಕ್ಕಳಾಗಬೇಕು ಒಂದರ್ಥ ಇನ್ನೊಂದರ್ಥ ಲೌಕಿಕವಾಗಿ ಕೂಡ ಮಕ್ಕಳ ವಂಶವೃದ್ಧವಾಗಿ ಬೇಕು. ಇಲ್ಲವಾ ಪರೀಕ್ಷೆ ಮಾಡುವಂತ ಶಕ್ತಿ ನಮ್ಮ
ನಮ್ಮ ದರ್ಶನ ಅವ್ರು ಕರ್ಕೊಂಡು ಬಂದಾರ ಹೋಗೋ ನಡಿ ಕಂಡ ಹಳ್ಳಿಕತ್ತಾನಲ್ಲ ತಂದ ಕಟ್ಟಾನ ಜೋಳ ಹಾಕಲ್ಲ ಜಗಳ ಹಾಕ ಜೋಳ ಕೋಲಾಡುವ ಮಾಡಬೇಡಿ ಎರಡು ಕೂಡ ಒಂದ್ರಾಗ ಮುಗಿಸ್ಬೇಕು ಹೋಗುನು ಹಾ ಮನಮೋಹನ ಮನರಂಜನ ಮನಾಥ ಮನರಂಜನ ನೋಡು ನಿಮ್ಮ ದರ್ಶನ ಮಂದಿರ ಎಷ್ಟು ಚಂದ ಅದನ ನಮ್ಮ ದರ್ಶನ ಮಂದಿರ ಇಲ್ಲ ನೋಡುವ ನಾ ಇಲ್ಲೇ ಕೂಡ್ತಾನೆ ಯಾವ ಆಡಕಟ್ಟು ಕೂಟದ ಹುಡ್ಕೊಂಡು ಏನು ಮಾತಾಡ್ತಿ ಅದು ನನಗೆ ಕೂತಿರ್ತದ ಗೊತ್ತಾಗುದಿಲ್ಲ ಅದಕ್ಕಾಗ ನೋಡಿ ಬಾ ಎದು ಬಿಜ್ಜಿ ಅಂತ ಹೇಳಿ ನಾನು ಇಲ್ಲೇ ಕೂಡ್ತೇನೆ ದ್ವಾರ ಭಾಗದಲ್ಲಿ ಕೂತಿರ್ತಾನೆ ಅಮ್ಮ ದರ್ಶನ ಅವರೇ ಯಾಕಂದ್ರೆ ನಮ್ಮ ಬಾಗಿಲು ಬಂದು ಬರುವಂತ ಬಂದಾರೆ ಪರವಾಗಿಲ್ಲ ನೀರು ಕಳಿಸಿಬಿಡು ನೀಡಿಸಿಕೊಂಡು ಬರುವಂತ ಕೊರವಂಜಿ ಅಲ್ಲ ನಮ್ಮ ಮನಸ್ಸಿನಂತ ಮನೋವೃತ್ತವನ್ನು ಹೇಳ್ತಕ್ಕಂತ ಕೊರವಂಜಿ ಬಂದ ಹಾ ಹಾ ನನಗೆ ನಾನು ಬರ್ಬೇಕು ನೀವು ಒಳಗೆ ಬರ್ರಿ ಬಂದೆ ಹಾ. ದೂರದಿಂದಲೂ ಬಂದೆ ಹಾ ತಮ್ಮ ಬಾಗಿಲು ಮುಂದೆ ಕೊರವಂಜಿ ನೋಡಿ ಇಕ್ಕಿನ ಕೊರವಂಜದ ಇಕ್ಕಿನ ರೀ ದರ್ಶನ ಅಂದ್ರೆ ನೀವ ಊಟದ ನಾನು ಅಲ್ಲವಾ ಕೊರವಂಜಿ ಅಂದ್ರೆ ಇಕ್ಕಿನ ಅಂತ ಕೇಳ್ತಿ ಸ್ವಲ್ಪ ಕೊಟ್ಟು ಮಾತಾಡ್ರಿ ಅಲ್ಲ ಹಾ ಕೊರವಂಜನರಿಕೆನೆ ಏನಂದಿ ಇಕ್ಕಿನ ಕೊರವಂಜಿ ಅಂದ್ರೆ ಇವ್ರು ಏನು ಅಂದ್ರೆ ಸ್ವಲ್ಪ ಅವ್ರಿಗೆ ಅರ್ಥ ಕಾಣಬೇಕು ಹೌದು ಇಕ್ಕಿನ ಪೈಕಿನ ಅಂದ್ರೆ ಅಲ್ಲ ಕೊರವಂಜ ಎಷ್ಟು ಚಂದಿದ ಕೊರವಂಜಿ ಚಂದದ ಅಂತ ಕರ್ಕೊಂಡ್ ನೋಡ್ರಿ ಮತ್ತೆ ಮೂಗರ ಎಡಗೈಟಾಗ ಬಿಟ್ಟು ಬರ್ತೀನಿ ಕೊರವಂಜ ಭಾಳ ಚಂದಿದ ಭಾಳ ಚಂದದ ಅಲ್ಲ ಈ ಕೊರವಂಜಿ ನಾನು ನೋಡಿ ನನ್ನಕ್ಕೆ ನೋಡ್ಯಾವ ಅವ ಕೊರವಂಜಿನ ನೀ ನೋಡಿದ್ವ
ನಾನು ನಿನ್ನ ಕೇಳಿಕತ್ತೀನಿ. ಅಲ್ಲ ನಾನು ನಿನ್ನ ಕೇಳಕ್ಕೆ ಎಷ್ಟು ಸಣ್ಣ ಇರ್ತಿರ್ತಾನ. ಅಲ್ಲ ಈ ಕೊರವಂಜಿನ ನಾ ಎಲ್ಲಿ ನೋಡಿನಿ? ಏನು ನೋಡಿದೀವ? ದೇವತೆಗಳು ದೈತ್ಯರು ಕೂಡಿ ಸಮುದ್ರವನ್ನು ಮಾಡೋಲಿ ಮಾಡುವ ಕಾಲಕ್ಕೆ ಅಲ್ಲ ಪಂಕ್ತಿಯಲ್ಲಿ ಭೇದ ಮಾಡುವಂಥವಳು ಇಂಥವಳು ಇದ್ದಳು. ಇಂಥವಳು ಸರ್ ಹೌದು. ಆಕೆನ ಈಕೆ ಅಂದ್ರೇನು ಹುಚ್ಚವ ಆಕೆ ಈಕೆ ಅಲ್ಲ ಅಲ್ಲ ಈಕೆ ಆಕೆ ಅಲ್ಲ ಆಕೆ ನಿಜವಾದ ಕೊರವಂಜಿನ ಕೊರವಂಜಿ. ಹೌದು. ಹಾ. ಆಕೆ ನೀಕೆಲ್ಲ ಅಲ್ಲ ಈಕೇನು ಆಕೆಲ್ಲ ಆಕೆ ಅಲ್ಲ. ಹೋಗ್ಲಿ ಬಿಡಮ್ಮ. ನೀವು ಮಾತಾಡ್ಸ್ರಿ ಹಾ. ಆ ದಡಿ ಮೇಲಿಂದ ಗೊತ್ತಾಗ್ತದೆ. ಧ್ವನಿ ಮೇಲೆ ಗೊತ್ತಾಗ್ತದೆ. ಹಾ. ಈಗ ಮಾತಾಡ್ತೀನಿ. ಏನಂತಾರೆ? ಅಲ್ಲ ಕೊರವಂಜಿ ನೀನು ನೋಡಿ ನಾನು ಧನ್ಯರಾದೆ ಅಂದ ಕೂಡಲೇ ಏನಂದ್ರೆ ಏನಂದ್ರು? ಏನಂದ್ರೆ ಅಲ್ಲ ನೀ ಧನ್ಯ ಆಗೋದು ಯಾವ ದೊಡ್ಡ ಮಾತು. ನನ್ನ ನೋಡಿ ಜಗತ್ತನ್ನು ಧನ್ಯ ಆಗ್ತದಂತ. ಈಗಂತಾರೆ ಅಲ್ಲ ಕೇಳ್ತಾನೆ ಜಗತ್ತು ಧನ್ಯ ಆಗ್ಬೇಕಾದ್ರೆ ಯಾರಿಂದ? ಯಾರಿಂದ ಆಗ್ತದ? ಆ ನನ್ನ ಪರಮಾತ್ಮರಿಂದ ಜಗತ್ತು ಧನ್ಯ ಆಗ್ತದೆ. ಅಲ್ಲ ಈಗ ತಿಳ್ಕೊಳ್ತೀನಿ ಅಂತ ಪರವಿ ಇದೇ ಈಗ ನೋಡಿ ಧನ್ಯ ಆಗ್ತದೆ. ತಪ್ಪಲ್ಲ ಕೇಳು ಕೇಳೋಣ. ಕೊರವಂಜಿ ಏನಾಗ್ತದೆ? ನಮ್ಮ ದರ್ಶನವರಂದ್ರೆ ಯಾರಂತ ತಿಳ್ಕೊಂಡಿ? ಏನಾಯ್ತು? ದೊಡ್ಡ ರಾಜನ ಮಗಳು ಇರ್ಬೇಕವ್ರೆ ಅಂತವ್ರು ಕೂಡ ಹೇಗೆ ಮಾತಾಡ್ಬೇಕು? ನಿಮ್ ದೊಡ್ಡ ಮಾತಾಡ್ಸೋ ಪದ್ಧತಿ ಏನಿದೆ? ಪದ್ಧತಿ ಹೌದು. ಅಲ್ಲ ನಿನ್ನ ಪದ್ಧತಿ ಏನೈತಿ ಒಮ್ಮೆ ಹೇಳಿದ್ರು. ನನ್ನ ಮಾತಾಡ್ಬೇಕಾದ್ರೆ ಪದ್ಧತಿ ಇದೆ. ಬೇಡ ಏನು ಗೊತ್ತ ಮಾತಾಡ್ತೀನಿ. ಹೀಗೆ ಸನ್ಮಾನದಿಂದ ನೀನು ಕೇಳಿದರೆ ನಾನು ಬೇಡುವೆನು ರಾಜಮಾನಿ ರಾಜಮಾನಿ. ಪದ್ಧತಿ ಅದು. ಏನು ಪದ್ಧತಿ ಅದ? ಏನು ಗೊತ್ತ ಮಾತಾಡ್ತೀನಿ. ನೀ ನನಗೆ ಏನು ಕೊಡುವಿ? ಏನು ಕೊಡ್ತೀರಿ? ಯವ್ವ, ಏನು ನಾ ಕೊಡಲೆಂದು ಮನದಲ್ಲಿ ಕೇಳಿಸಲು ಬೇಡ. ಪರಿಯ ಮಾತನ್ನು ಕೇಳಿ ತಿರುಗಿ ಬಾ ಕೊರವಿ ಎಂದರೆ ಮತ್ತೆ ಬರುವವಳು ನಾ. ಈಗ ಬಂದು ನಿನಗೆ ಕೇಳ್ಕೊಡಿ. ಮತ್ತೊಂದು ಗೊತ್ತಿಲ್ಲ. ಅಲ್ಲ ಏನಂತಾವ? ಏನು ಕೇಳೋದ್ರಿ ಅವ ನನಗೆ ಯಾರು ಕೊಡ್ತಾರು? ಯಾರು ಕೊಟ್ಟ? ಪೂರ್ಣ ಬೇಳುವಿನು ಜಾನಿ ನಿನಗೆ ಪೂರ್ವದಲ್ಲಿ ಜಾನಕಿ. ಜಾನಕಿ ಅಂದ್ರೆ ಯಾರು? ಶ್ರೀರಾಮಚಂದ್ರನ ಪತ್ನಿ ಸೀತಾದೇವಿ. ಸೀತಾದೇವಿ. ಜಾನಿಯ ಕೌಶಲ್ಯ. ಕೌಶಲ್ಯ ಅಂದ್ರೆ ಯಾರು? ಶ್ರೀರಾಮಚಂದ್ರನ ತಾಯಿ. ತಾಯಿ. ಮಾನದಲ್ಲಿ ರುಕ್ಮಿಣಿ. ಅಲ್ಲ ಎಲ್ಲಿ ಬಂದೀನಿ ಎಲ್ಲಿ ಅದೇನಿ ಯಾರ ಹೆಸರು ತಗೋಬೇಕು ಸ್ವಲ್ಪ ಅಲ್ಲ ವಿಚಾರ ಏನು? ಅಲ್ಲ ಕೊಟ್ಟವ್ರ ಹೆಸರು ಕೊಂಡಾಡ್ತಾನೆ. ಅವ್ರ ಮೂಲ ಚೌಡಿಕೆ ಹಿಡ್ಕೋದವ್ರು ಬಾಗ್ಲ ಕೊಂಡಾರ. ಅಲ್ಲ ನೀವು ನಾಟಕ ಜಗಡಿ ನೀವು ಹೋಗ್ಬೇಕಿ ಜಗ ಹೊರ. ವಾ ಅಲ್ಲ ನಾಲ್ಕು ಮಾಡಿ ಕೊಡಿ. ನಾವು ಸಮುದ್ರ ಆಯ್ತು ಮೊದಲಾಗಿ ಅಲ್ಲ ಇವತ್ತು ನಿನ್ನ ಆತ್ಮನ್ನ ವಿಚಾರ ಮಾಡಿ ಇವ್ರು ನೆನಸರಿ ಬೇಡಿದ್ದ ಕೊಡ್ತಾರೆ. ಅಲ್ಲ ಎಲ್ಲ ಮುಡ್ಕೊ
ಹೋಗ್ರಿ ಹಂಗ ಹುಟ್ಟಿ ಬಂದ ಎಲ್ಲಮ್ಮ ನಾಗಿ ಗಣಪತಿ ಮಾಡಿ ಸರ್ವಜ ಮಾಡಿ. ಒತ್ತಾಸೆ ಕೊಟ್ಟಡಕ್ಕೆ ಅದೆಲ್ಲ ಸಮಚಂದ್ರ ಏನಾದ್ರೆ ಸಮಚಂದ್ರ ಮೊದಲ ಸಾಯಿ ಎಡ ಎತ್ಕೊಂತತಿ ಅದು ಇತಿಹಾಸ ಆದ್ರೆ ಹಾಕ್ತೋಳಿಲ್ಲ ಸಿಟ್ಟು ಬಂದದೆ ಕೆದರ್ತು ಬಂದ್ರೆ ವರ್ಣನೆ ಮಾಡ್ರಿ ಬಂಡಿ ಗಂಟೆ ಹೇಗೆ ಕಳಿಸ್ತಾ ಇದ್ದಾರೆ ಈಗ ದಾನ ಶೂರನ ನೀನು ಸತ್ಯಭಾ ಅಲ್ಲ ದೂತೆ ಹೊಗಳಿಕೆ ಯಾರಿಗೆ ಬೇಕು ಟೀಕಾ ಮಾಡಿದ್ರೆ ಎಲ್ಲರೂ ಬೈತಾರೆ ಪಂಪ್ ಹಾಕಿದ್ರೆ ನಾವು ಅದ್ರ ಹೌದು ಮಗ ಹೌದು ದಾನ ಶೂರನ ನೀನು ದಾನ ಶೂರ ಅಂತ ಪ್ರಿಯ ಐತಿ ಹೌದು ಹೌದಲ್ಲ ಹೌದು. ಅವರೆಲ್ಲ ಏನು ಕೊಟ್ಟಾರು ಏನು ಕೊಟ್ಟಾರು? ಅದನ್ನೆಲ್ಲ ನೀವು ಕೊಟ್ಟು ಕೇಳಿ ಹಾ ಕೊಡ್ತೀರಿ ಕೊಡ್ತೀವಿ. ಅವ್ರು ಏನು ಕೊಟ್ಟಾರು? ಅವರು ತನುಮನದನವನ್ನ ಅರ್ಪಣೆ ಮಾಡಲಿದ್ದಾರೆ ನಾವು ಮಾಡ್ತೇವ್ರಿ ನೀವು ಮಾಡ್ತೀರಿ ಒಳ್ಳೆ ಅವಶ್ಯವಾಗಿ ತನುಮನದ ಅರ್ಪಣೆ ಮಾಡ್ತೀರಿ ಇನ್ನು ಸಾಹಿತ್ಯಿಕ ಬೇಕಾಗ್ತದೆ ಭಾವ ಬೆಳೆ ಮತ್ತು ಮರದಲ್ಲಿ ಧ್ವನಿತ ನಿನ್ನ ಬಣ್ಣಾದಿಗಳ ಗಾಳಿ. ನೋಡುತ್ತೆ ಮೊದಲಿಗೆ ನೆಲ ಸಾರಣೆ ಮಾಡಬೇಕು ಒಡದ್ರಣ ಹೊಡಿದಿದ್ರನು ಹೇಳುತ್ತೆ ಹೊಡೆದ್ರೆ ಆತು ಬಿಟ್ಟು ಆತು ನೆಲ ಸಾರಿಸ್ಬೇಕು ನೆಲ ಸಾರ್ಸಬೇಕು ಹೌದು. ಆಗ ಸಾರಿಸ್ತೀವಿ ಆಮೇಲೆ ರಂಗೋಲಿ ಬೇಕು ಹಾ ಆಗಲ್ರಿ ರತ್ನಖಚಿತವಾದಂತ ಮಂಟಪವನ್ನು ತಂದಿಡಬೇಕು ಇಡ್ತೀವಲ್ರಿ ಅದಕ್ಕೆ ಅಲಂಕಾರ ಮಾಡಬೇಕು ಮಾಡ್ತೇವ್ರಿ. 4 ದಿಕ್ಕಿಗೆ 4 ತುಪ್ಪದ ದೇವಿಗೆ ಹಚ್ಚಬೇಕು ಹಚ್ತೀವಲ್ರಿ ನೋಡು ಹಾ. ನೋಡು ಕೊನೆ ಬರಲ್ಲ ಅಂತ ಬಾಳೆಹಣ್ಣು ಬಾಳೆಹಣ್ಣು ನೋಡು ಕಾಯಿ ಕಾಯಿ ಕರ್ಪೂರ ಕರ್ಪೂರ ಇದೆಯಲ್ಲದೆ ವಿಳೆದಲ್ಲಿ ಹಾ, ವಿಳೆ. ಎಲೆ ಅಡಿಕೆ ಹಾ. ಇಂಥವೆಲ್ಲ ತಂದಿಟ್ಟು ತಂದಿಟ್ಟು ಮಂಗಳ ಆರತಿಯನ್ನು ಮುಂದಿಟ್ಟು ಮುಂದಿಟ್ಟು ನನ್ನನ್ನ ಮಂಟಪದ ಮೇಲೆ ಕುಂಡಿಸ್ಬೇಕು ಹಾ ಕೊಡ್ಸೋಲ್ರಿ ನಿಮ್ಮ ದರ್ಶನ ಕೆಳಗೆ ಕುಂಡ್ರಬೇಕು ಹಾ ಹಾ ಹೌದು ಮಂಟಪದ ಮುಂದೆ ಕುಂಡ್ರಬೇಕು ಹಾ ಕೊಡ್ತಾಳ ಹೌದಲ್ಲ ಹಾ. ಕೈ ಮುಗಿದು ಕೇಳಿ ಏನೊಂದು ಎರಡು ಮಾತು ಹೇಳಿ ಏನೇನು ಹಣ್ಣ ಮತ್ತೆ ಸಲ ಕೊಟ್ಟೆ ಬಾಯಿ ಈಗ ತಗೊಂಡು ಬೇರೆ ಅಲ್ಲ. ಹಾ ಈಗೇನು ಕೊಡಂತಲ್ಲ ಹಾ. ಇನ್ನಷ್ಟು ಕೊಡು ಹಾ ಕೊಡೋದಿಲ್ಲ ಕೈ ಮಾತ್ರ ಮುಗಿದ್ಬೇಕಾಗಿಲ್ಲ ನಾನು ಇನ್ನ ಇದಕ್ಕೆ ನಾಲ್ಕು ಕೊಟ್ಟು ಬೇಡ ಕೈ ಮುಗಿದು ಒಂದು ಬೇಡ ಆಗುದಿಲ್ಲ ಅಲ್ಲ ನಿಮ್ಗೆ ಏನೇನು ಕೊಟ್ಟಂತಿಲ್ಲ ಹಾ. ಬಂಗಾರದ ಮರ ಕೊಡ್ರಿ ಜಾತ ಮುತ್ತು ಕೊಡ್ರಿ ಹಾ, ಹಾ. ಮತ್ತೇನು ಕೊಡ್ತೀವಿ ಇವೆಲ್ಲ ಹಂಚಿಕೊಡ್ರಿ ಅಲ್ಲ ಕೊಟ್ಟು ಕಡೆಗೆ ಬಂದ್ರಿ ಇವ ಕೊಟ್ಟದ ಹಂಚಿಕೊಡ್ರಿ ನಮ್ಮ ದೊರಸ್ಯಾರ ದೊಡ್ಡ ರಾಜನ ಮಗಳು ಇದು ಇದ್ದೇನ 16,000 ಗೋಪಿಕಾಸ್ತ್ರರು ಸಂವತ್ಸರದಾರ ಇರೋರ? 8 ಮಂದಿ ಪಟ್ಟದಾಸರು ಸಂವತ್ಸರ ಆಗ್ಬೇಕು ನೋಡು ಪರಮಾತ್ಮ ಮನಿ ಮಂದಿರ ಬಿಟ್ಟು ಹಾರ ಸಲುವಾಗಿ ಶಿಕಾರ ಕಾರ್ ಹಿಡಿಯಾಕತ್ತಾಳ ಹಂಗಸ್ತಾರ ಅದಕ್ಕ ಇನ್ನ ಇಟ್ಟು ತಗೋ ಆ ಕೈ ಅಲ್ಲ ನೀವೇನ ಕೊಡ್ತಿರಲ್ಲ ಅದನ್ನ ನೀವು ಹಂಚಿಕೊಡ್ರಿ ಹಾ, ಹಾ. ಕೈ ಮುಗಿಲ್ಲ ಅಂತ ಹೇಳ್ದಾಗ ನಾವು ಹಂಚಿನಿ ಒಳ ಕುಡಿದ್ರೆ ಆಟೋದ್ಕರ ಕೈ ಮುಗಿಬೇಕಂತಾಳೆ ಅದೆಲ್ಲ ಕೊಡ್ತಿದ್ವಿ ಬಿಡಿ ಹಾ ಕೈ ಮಾತ್ರ ಮುಗಿರ್ಬೇಕಂತ ಕೈ ಮುಗಿಯಾಕಬೇಕಂತಾರೆ ನಮಸ್ಕಾರ ಮಾಡಿದ್ರೆ ಎಲ್ಲ ಮುಂದಿನ ಕೆಲಸ ನಾವು ಕೈ ಮುಗಿದ್ರೆ ಯಾರಿಗೆ ಯಾರ ಸಲುವಾಗಿ ಪರಮಾತ್ಮನ ಸಲುವಾಗಿ ಹೌದಲ್ಲ ಹೌದು ಹೊತ್ತು ಬಂದಾಗ ಆ ಬ್ಯಾಡ್ರಿ ಏನು ಮಾತಾಡ್ತೀರಿ ಹಾ. ಇರ್ಲಿ ಬಾಯ್ ಅಲ್ಲ ಈಗ ಏನ್ ಮಾಡೋದು ನೋಡಿ ಒಟ್ಟ ಈಗ ಆಕೆ ಭಕ್ತಿಯಿಂದ ನಾಮಸ್ಮರಣ ಮಾಡೋನು ಕಾಡು ಅಲ್ಲ ಕೈ ಮುಗಿಬೇಕಾದ ಸ್ಥಾನದವ ಹಾ. ನೋಡು ಹಣೆಗೆ ಕೈ ಮುಚ್ಚಿ ಮುಗಿದಿದ್ದಾರೆ ಒಂದು ನೇಮ ಮಹಾದೇವರ ಸ್ಥಾನದ ನಾವು ಎಷ್ಟ ಪಾತ್ರನು ಕೊಟ್ಟಿನಿ ಅಂದು ಮನದನ್ನ ಆಡಿದರೆ ಏಡಿಸಿ ಕಾಡಿತ್ತು ಶಿವನ ಶಿವನ ಬೆಂಬಲ ಅಂತ ಹೇಳ್ತಾರೆ. ಹಂಗ ಹೇಳತ್ತ ಆ ಕೊಡೋದನ್ನು ಬೇಡ ಬಿಡುದು ಬೇಡ ಒಳ್ಳೆ ಭಕ್ತಿಯಿಂದ ಕೈ ಕೈ ಮುಗಿಬೇಕಾದ್ರೂ ಪದ್ಧತಿ ಇದೆ. ಏನು ಕೊಡುವುದು ನಡಿ ಹೌದು ನೋಡುತ್ತೆ ಹಣೆ ಕೈ ಮುಚ್ಚಿ ಮುಗಿದಿದ್ದಾದ್ರೆ ಅದು ಮಹಾದೇವರಿಗೆ ಮುಟ್ತದೆ ಮಹಾದೇವರು ಬಿಡ್ತದೆ ಹೌದಲ್ಲ ಹೃದಯ ಕಮಲ ನಿಂತು ನೀವು ಮುಗಿದಿದ್ದಾದ್ರೆ ಇಷ್ಟು ಪರಮಾತ್ಮ ಮುಟ್ತದೆ ಮಕ್ಕಳ ಮಟ್ಟದಲ್ಲಿ ನಿಂತು ಮುಗಿದಿದ್ದಾರೆ ಬ್ರಹ್ಮದೇವರಿಗೆ ಮುಟ್ತದೆ ಅಲ್ಲ ನಾನು ಎಷ್ಟು ಭಕ್ತರಾದ ಕಾರಣ ನನಗೆ ಹೃದಯ ಕಮಲಕ್ಕೆ ಕೈ ಮುಗಿದಿ ನನಗೆ ಆನಂದ ಆಗ್ತದೆ ಅಲ್ಲ ಅಲ್ಲಿ ಯಾಕೆ ಮಾಡ್ತೀರಿ
ಯವ್ವ ಹಲವು ಯೋಚನೆ ಯಾಕೆ ಮಾಡುವೆ ಹಲವು ಯೋಚನೆ ಯಾಕೆ ಮಾಡುವೆ ಹಲ್ಲು ಹಲವು ಯೋಚನೆ ಯಾಕೆ ಮಾಡುವೆ ಹಲವು ಯೋಚನೆ ಯಾಕೆ ಅದೇ ಯಾರು ವಿಚಾರ ಮಾಡ್ತಾರೆ ಕೇಳಿದ್ದಕ್ಕೆ ಯಾರು ನಿಮ್ಮನ್ನ ಅಭ್ಯಾಸ ಮಾಡ್ತಾರೆ ಅವರ ಹಲ್ಲು ಮರೆಯುವಂತ ಶಕ್ತಿ ನನಗೆ ಕೇಳಿದ್ದೆ ಕೇಳಿಲ್ಲ ಯಾಕೆ ನೀನು ಯಾರು ನಿಂದ ಮಾಡ್ತೀಯ ಅವ್ರು ಸೊಕ್ಕ ಮುಟ್ಟ ಅಂತ ಹೇಳ್ತಾರೆ ಅಂದ ಬಳಿಕ ಅವ್ರ ಹತ್ತಿರ ಕೈ ಮಾಡಿ ಕೈ ಮುಗಿದೆ ತಗೊಳ್ಳಿ. ಕೈ ಮುಗಿ ಕೇಳಿದೆ ಅಲ್ಲ ನನ್ನ ಮನಸ್ಸಿನಲ್ಲಿ ಇದ್ದಂತ ಮಾತು ಹೇಳಿಕೊಡ್ತೀನಿ ನಿನ್ನ ಮನಸ್ಸಿನಲ್ಲಿ ಮೂರು ದಿನ ಅಂತ ಪ್ರಶ್ನೆಗಳವ ನನಗೆ ಗೊತ್ತಾಗಿದೆ ಯಾವ ಪರಮಾತ್ಮರು ಮಂದಿರದಲ್ಲಿರುವಂತ ಚಿಂತೆ ಹೌದಲ್ಲ ಪರಮಾತ್ಮರು ಯಾವಾಗ ಬರ್ತಾರೆ ಅನ್ನೋದು ಮತ್ತೊಂದು ಚಿಂತೆ ಹೌದಲ್ಲ ಪರಮಾತ್ಮರು ಬರ್ತಾರೋ ಅಥವಾ ಇಲ್ಲೋ ಸಂಶಯ ಆಗಿದೆ ಹೌದಲ್ಲ ಪರಮಾತ್ಮರು ಬರ್ತಾರೆ ಇಲ್ಲೋ ಬರ್ತಾರೆ ಇದು ಬೇಕಾಗಿದೆ ಸಂಶಯ ಆಗಿದೆ ಬರ್ತಾರೆ ಇಲ್ಲ ಹೇಳಿದ್ರೆ ನೋಡಮ್ಮ ಪರಮಾತ್ಮ ಸತ್ಯದಲ್ಲಿ ಬರ್ತಾರೆ ಚಲೋ ಆಗ್ತದೆ ಅಲ್ಲ ಚಲೋ ಆಯ್ತು ನಿಮ್ಮ ಮನಸ್ಸಿಗೆ ಆನಂದ ಆಯ್ತು ಅಲ್ಲ ನಿಮ್ಮ ಮನಸ್ಸಿಗೆ ಆನಂದ ಆಯ್ತು ನನಗೆ ಆನಂದ ಆಗ್ಬೇಕಲ್ಲ ಕೇಳೋದು ಆನಂದ ನಿಮಗೆ ಆಗಿಲ್ರಿ ಅಲ್ಲ ನಿಮಗೆ ಮನಸ್ಸಿನ ಮೇಲೆ ಇತ್ತು ಪರಮಾತ್ಮ ಬರ್ತಾರೆ ಅನ್ನೋ ಸಂಶಯ ಇತ್ತು ಬರ್ತಾರೆ ಅಂತ ನಿಮ್ಮ ಮನಸ್ಸಿಗೆ ಆನಂದ ಆಯ್ತು ನನಗೆ ಏನು ಬೇಕು ನನಗೆ ಗೊತ್ತು ನನಗೆ ಆನಂದ ಆಗ್ತದೆ ಏ ಆನಂದ ಏನ್ ಮಾಡೋದು ಮನಸ್ಸಿಗೆ ಆನಂದ ಆಗ್ಬೇಕಾದ್ರೆ ವಿಷಯ ಪ್ರಾಪ್ತಿ ಆಗ್ಬೇಕಾಗ್ತದೆ ನಾನು ಏನು ಬೇಕು ನನಗೆ ಕೊಡ್ತೀನಿ ನೀವೊಂದು ನಮ್ಮ ಅವರು ಮೂಗು ಹೇಳಿದ್ರೆ ಕೊಡೋದು ಅಲ್ಲ ನೀವು ಮೂಗು ತಗೊಂಡು ಏನು ಮಾಡಿಲ್ಲ ಅಲ್ಲ ನಿಮ್ಮಲ್ಲಿ ಕೊಡುವಂತ ತಟ್ಟನದ ಅದನ್ನ ನನಗೆ ಕೊಟ್ಟು ನನಗೆ ಆನಂದ ಬಾಯ್ ಅಲ್ಲಿ ನಿಮ್ಮ ದರ್ಶನ ಬಂದಿರ್ತದೆ ಅದನ್ನು ಮುತ್ತಿನ ಹಾರ ಕಾಣ್ತದಲ್ಲ ಆ ಮುತ್ತಿನ ಹಾರ ಕೊಡ್ಸ್ಬಿಟ್ಟು ನನಗೆ ಆನಂದ ಆಗ್ತದೆ ಪಾಡದೆ ಪರವಾಗಿಲ್ಲ ಅಲ್ಲ ಒಂದು ಈ ಕೇಳ ನಮ್ಮ ಕರ್ಕೊಂಡೆ ಪರವಾಗಿಲ್ಲ ನನ್ನ ಹಾರ ಬೇಡ ಏನು ಬುದ್ಧಿಗೇಡಿ ಏನು ಹಾರ 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 ಅಲ್ಲ ಅಲ್ಲ ಮುತ್ತಿನ ಹಾರ ಬೇಡ ಕೊಡುವಲ್ಲಿ ಈ ಮುತ್ತಿನ ಹಾರ ಬೇಕತ್ತೆ ಹಾ ಬೇಟಿ ಕಟ್ಟಾರ್ರಿ ಹೌದಾ ಹಾ ಅಲ್ಲ ಇದನ್ನ ಯಾರು ಕೊಟ್ಟವ್ರು ಯಾರು ಯಾರು ಕೊಟ್ಟಾರ್ರಿ ಪರಮಾತ್ಮ ಕೊಟ್ಟಾರು ಹೌದಲ್ಲ ಹೌದು ಪರಮಾತ್ಮರ ಮತ್ತೆ ಕೇಳಿದ್ರೆ ಏನ್ ಹೇಳುದು ಏನಾರ ಹೇಳಕ್ ಬರ್ತೈತೆ ತಗೋರಿ ಗೊತ್ತ ಹೋಗ್ಬಿಟ್ಟ ಹೇಳಲ್ಲ ನೋಡು ಡಿಸಿಸಿ ಬ್ಯಾಂಕಿನ ಗೊತ್ತ ಹೋಗ್ಬಿಟ್ಟು ಎಷ್ಟು ಚಂದ ಇದೆ. ಸಾಲ ಮನ್ನಾ ಆಗ್ತೈತೆ ಅಂತ ಮಾಡಿದ್ದು ಸಾಲ ಮನ್ನಾ ಆಗಿಲ್ಲ ಅದನ್ನೇ ಗೊತ್ತ ಹೋಗುತ್ತೆ ಇರ್ಲಿ ಬಿಡು ಅಲ್ಲ ಪರಮಾತ್ಮ ಬಂದು ಕೇಳಿದ್ರೆ ನೀನೇ ಹೇಳ್ತು ನಾ ಹೇಳ್ತಂತ ತಗೋರಿ ಕೊಟ್ಟು ಬಿಡ್ರಿ ಹೇಳ್ತೀಯಲ್ಲ ಹೇಳ್ತಂತ ನೋಡು ಮತ್ತೆ ಅವಶ್ಯವಾಗಿ ಹೇಳ್ತೇನೆ ನಾ ಅಲ್ಲ ಇದನ್ನ ಕೊಟ್ಟು ಬಿಡು ತರ್ಲ ಪರವಾಗಿ ತೆಗೆ ಯಾಕೆ ನಿನ್ನ ಕೈಯಿಂದ ಯಾವ ಕಾಲಕ್ಕೂ ತಗೋದಿಲ್ಲ ಪರವಾಗಿ ನನ್ನ ಕೈ ಬೇಕಾದವ್ರು ಭಾಳ ಹಾಕೋತಾರೆ ನೋಡಿ ಕೈ ನೀ ಏನೇ ಹೇಳು ನಿಗ್ಗಲಕಾಯಿ ನಿಮ್ಮ ಮನ್ಯಾಗ ಹೋಳಿಗೆ ಕಟ್ಟಿ ಇಲ್ಲಿ ನಿನ್ನ ಕೈಯಿಂದ ನಾನು ತಗೋದು ನಿಮ್ಮ ದೋಸೆ ಕೈಯಿಂದ ಕೊಡಿಸ್ ಏವ ನನ್ನ ಕೈಲಿ ಹಾಕಿದ್ರೆ ದಾನ ಮಾಡಿಸ್ಬೋದಲ್ಲ ಹೌದು ಅದಕ್ಕೆ ಏನೋ ಮಾಡು ಅಲ್ಲ ನೀನು ಸೇರೋಳು ಸೇರೋದಲ್ಲ ಆಳ ಕಡೆಯಿಂದ ದಾನ ಮಾಡಿಸ್ಬಾರ್ದು ಅದು ಸ್ವಾರ್ಥ ಆಗೋದಿಲ್ಲ ಅದು ಅಂತ ನೀನು ದಾನ ಮಾಡು ಬರೋಳಿ ಈ ಹಾರವನ್ನು ಕೊಡ್ತಾ ಇದೆಯಾ ಹೌದು ಪ್ರೀತಿಯಿಂದ ಕೊಡ್ತಾ ಇದ್ದೀನಿ ಪ್ರೀತಿಯಿಂದ ಕೊಡ್ತಾ ಇದ್ದೀನಿ ಈ ಹಾರವನ್ನು ನಾನು ಒಯ್ದ್ರೆ ನನಗೆ ಆನಂದ ಆಗ್ತದೆ ನನಗೂ ಆನಂದ ಆಗ್ತದೆ ಆನಂದ ಆಗ್ತದೆ ನಾ ಇದನ್ನ ಒಯ್ಲಿ ಅವೈ ತಗೊಂಡ್ಬರ್ಲಿ ಹೌದು ಬಾಮ ನನ್ನ ಹಾರನ್ನು ಬಿಡ್ತಾರೆ ನನ್ನ ಹಾರನ್ನು ಬಿಡ್ತು ಬರುವಂತ ಸ್ವಭಾವ ಹಂಗ್ರಿ ಈಗ ನನ್ನ ಹಾರನ್ನು ಬಿಡ್ತು ನನ್ನ ಮುಟ್ಟು ಬಾಯಿ ಅಲ್ಲ ಪರಮಾತ್ಮ ಹೌದು ಹುಚ್ಚಿ ಈ ತಿರುಗಾಡ್ತನು ಪರವತಿಗೀಗ ಪರಮಾತ್ಮ ಅಂದ್ ನಾಳೆ ಬಸ್ಸಿಂದಾಗ ಪರಮಾತ್ಮ ಅಂದಿ ಅಲ್ಲ ಹಾ ನಾವು ಹಾರ ಕೊಟ್ಟು ಕೂಡಲೇ ಹೀಗೆ ಯಾಕೆ ಮಾತಾಡಿದ್ವಿ ಹಾರ ಕೊಟ್ಟು ಕೊಡ್ರಿ ನಂಗೆ ಬಿಡ್ತದ್ರ ಪರಮಾತ್ಮ ನೋಡೋದು ನನ್ನ ಹಾರನ್ನು ಬಿಡ್ತು ಆದ್ರೆ ಆ ಒಟ್ಟ ಆಗಿ ಇನ್ನು ಹೊಳೆ ಕುಡ್ದು ಅಂತ ತಿಳ್ಕೊಂಡ ನಾವು ಬಿಡೋದು ಬೇಡ ಇರ್ಲಿ ಬಿಡು ಅಕಸ್ಮಾತ್ ಅದಕ್ಕೆ ನಾನು ಮುಟ್ತು ನಾನು ಇಸ್ಕೊಂಡಿರ್ತಿರ್ಬೇಕು ಹಾ ಪರಮಾತ್ಮ ಬರ್ದಂಗ್ ಮಾಡಿದಾರ
ಬರ್ದಂಗು ಮಾಡ್ತಾಳು ಎಲ್ಲದ ಏನ್ ಹೇಳಕ್ ಬರ್ದಿಲ್ಲವ ಆಕೆ ಹತ್ರ ಎಲ್ಲ ಆಗಿಲ್ಲ ಪರಮಾತ್ಮ ಬರ್ತಾನಂತ ಯಾಕಂತೀರಿ ಪರಮಾತ್ಮ ಸದ್ಯ ನಮ್ಮ ಮುಂದೆ ನಿಲ್ತಾನಂತ ತಿಳ್ಕೊಳ್ರಿ ಪರಮಾತ್ಮ ನಮ್ಮ ಮುಂದೆ ನಿಲ್ತಾನಂತ ತಿಳ್ಕೊಳ್ರಿ ಪರಮಾತ್ಮ ನಿಮಗ್ ಕೂಡ ಮಾತಾಡಕತ್ತಾನಂತ ತಿಳ್ಕೊಳ್ರಿ ಅದು ಆ ಒಂದಿದ ಅಂತ ತಿಳ್ಕೊಂಡ್ರೆ ಹಾಡು ತುಂಬತೈತಿ ಅಲ್ಲ ಪರಮಾತ್ಮ ಬಂದಾಗ ಕರ ಅನ್ನೋರು ನಾವು ನಿಮ್ಗೆ ಗುರ್ತಾಗ ಆಗ್ಬಾರ್ದು ಹೋಗಲಿ ನೀವು ಪರಮಾತ್ಮ ಸಾಕ್ಷಾತ್ ಬರ್ಬೇಕಾದ್ರೆ ಹಾ. ನೀವು ಭಕ್ತಿ ಮಾಡ್ಬೇಕು ಭಕ್ತಿ ಮಾಡಿದ್ರೆ ಹೌದಲ್ಲ ಭಕ್ತಿ ಭಕ್ತಿ ಮಾಡ್ಬೇಕು ನಾಮಸ್ಮರಣೆ ಮಾಡ್ಕೊತ ನಿಲ್ಲೋದು ಇವತ್ತು ನಿಮಗೆ ಆನಂದ ಆಗಿದೆ ಹೌದಲ್ಲ ಆನಂದ ಆಗಿದೆ. ಅಲ್ಲ, ನಾನು ಹೋಗಿ ಬರ್ತೀನಿ ಹೋಗಿ ಬರ್ತಾರೆ ಅದು ನನಗೆ ಹಸು ಆಗಿದೆ, ಏನಾದ್ರು ಮಾಡ್ಕೊಳ್ಳಿ. ಭಾಳ ತಾತು ಬಂದು ಹುಸಲ್ಲ ಕೊಡಬಂದಿ ಹಸುವಾಗಿರೋದು ಹಸುವಾಗ್ಯದಂತ ಹೌದು ಏನಂದ್ರೆ ಅಲ್ಲ ಊಟಕ್ಕೆ ನೀರು ಹಸುವಾಗೈತಿ ನಮ್ಮ ಕೊರಬಂದಿ ರಗಡ ಊರಾಗ ಬಾಗ್ತಾರದ ಹೋಗಿ ಬಿಡೋದ್ರಾಗ ಹೇ ಏನ್ ಮಾಡ್ತಾರೆ ಅಲ್ಲ ಮಂದಿ ಬಾಗಿಲು ಹೋಗಿ ಬೆಳ್ಕೊಂಡು ನನಗೆ ಬರೋದಿಲ್ಲ ಹಾ. ನಿಮ್ಮ ಮನೆಗೆ ಬಂದಿದ್ದೀನಿ ನೀಡತ್ತೆ ಈಗ ಅಲ್ಲ ನಿಮ್ಮ ನೀಡು ಮನಿ ಅಲ್ಲ ನಾವು ನೀಡ್ತೇವ್ರಿ ಖರೆ ಏನ್ರಿ ನಮ್ಮ ಮನ್ಯಾಗ ಬೆಟ್ ಮರಿಗಿದ ನಾನು ಕೂಡ ಜೋಳಿ ಹಿಂದೆ ಬರೀ ನಮ್ಗೆ ಕೊಡ್ತೇನೆ ಆ ಹಸುವಾಗೈತಲ್ವ ಯಾರ ಮನೆ ಬಾಗ್ತಾರ ಅವ್ರ ಮನ್ಯಾಗ ಹೋಗ್ತೀವಿ ಏನ್ ಮಾತಾಡ್ತದೆ ಅಲ್ಲ ಹಸಿವು ಆಗಿದ್ರೆ ಕಿವಿಯಲ್ಲಿ ಕೇಳಬಾರ್ದು ಹಾ ಅಲ್ಲ ಅವಳಿಗೆ ಅನ್ನ ನೀಡಿ ಕಳಿಸ್ಬಿಡು ಅಣ್ಣ ನೀಡಿ ಕಳ್ಸುನ್ರಿ ಪರವಾಗಿ ನಿನ್ನ ಊಟಕ್ಕೆ ನೀಡುನು ನೀಡ್ಬೇಕಲ್ಲ ಹೌದಲ್ಲ ಖುಷಿಯಾಗಿತ್ತು ಭಾಳ. ಹಂಗಾರ ಕೊಂಡ್ರಿ ನೀ ಏನು ಕಳ್ಕೊಂಡ್ರಿ ನೀವು ಊಟಕ್ಕೆ ಕಾಲಕೊಂಡಾಗ ಈಗ ಕೈಯ ನೆತ್ತಾಗೆ ಉಂಡಕ್ಕೆ ಏನ್ ಕೊಡ್ತಿ ಏನ್ ಕೊಡ್ತಿ ಏನು ಕೊಡುವಂತೆ ನೀನೇ ಅಣ್ಣ ಜನಕ ಉಳಿದದ್ದು ಕೊಡ್ತಾವ ಈಗ ನೀನು ಕಡುವ ಅನ್ನ ಮೊದಲಿಗೆ ನೊಣವಯಂಗ. ಆದ್ರೆ ಅನ್ನಕ್ಕೆ ನೊಣ ಎಲ್ಲ ಮಾಡಿದ್ರು ಈಗ ಹಂಗಾರ ಹಾಲಾರ ಕೊಡು ನೋಡ್ರಿ ಅಲ್ಲ ಆಕಳ ಹಾಕ್ತಿ ಹಾ. ನೀನು ಕಡುವ ಹಾಲು ಮೊದಲಿಗೆ ಕರುವಿನಂದ. ಆಕಳ ಆಕಳ ಹಾಲಾರ ನೋಡ್ರಿ ಕರ ಬೇಕಂತಿಲ್ಲ ಆಕೆ ಕೊಡ್ರಿ ಏನು? ಏನ್ ಕೊಡ್ಬೇಕಂತ ಅದು? ಏನು ಅಲ್ವಾ ಇದು ಅದು ಎಂದಿಲ್ಲ ಇದು ಎಂದಿಲ್ಲ ಅಂತ ಮೀಸಲಾದದ್ದು ಯಾವ್ದು ಹೇಳ್ತೀವಿ ಅಲ್ಲ ನಾ ಹೇಳ ಕೊಡ್ತೀರಿ ಕೊಡ್ತೀವಲ್ರಿ ನೋಡು ಪರಮಾತ್ಮನ ನಾಮಾಮೃತ ಅನ್ನುವಂತ ಅನ್ನ ಅದು ಎಂದಿಂದ ಬಂದದ ಹೌದು. ಯುಗ ಯುಗಾಂತರದಿಂದ ಬಂದದ ಹೌದಲ್ಲ ಅದು ತಂಗಳಾಗ್ಯದ ಹೌದಲ್ಲ ನಾಮಸ್ಮರಣೆ ಮಾಡಬೇಕಾದ್ರೆ ಬಾಯಿಂದನೇ ಮಾಡಬೇಕು ಬಾಯಿಂದ ಉಗುಳ ಜೊಲ್ಲ ಹತ್ತತಿಲ್ಲ ಇರ್ಲಿಲ್ಲ. ಇಲ್ಲ ಹೌದು. ಹವಾ ಜೋಡಿ ಕಡಿಕಾಗ್ತದೆ ಮುಂದೆ ಯಾರು ನಾಮಸ್ಮರಣೆ ಮಾಡ್ತಾರ ಅವ್ರಿಗೆ ಮೀಸಲಾಗನೇ ಇರಬೇಕು ಮೀಸಲಾಗೆ ಇರ್ತದ್ರಿ ಹಂಗ ಏನ್ ಹೇಳ್ಬೇಕು ನೀವು ಪರಮಾತ್ಮ ನಾಮಸ್ಮರಣೆ ಮಾಡಿ ಪರಮಾತ್ಮ ಬರ್ತಾನೆ ಭಕ್ತಿಯಿಂದ ನಾಮಸ್ಮರಣೆ ಮಾಡಿ ಅಲ್ಲ ಇಲ್ಲಿ ನೀವು ಪರಮಾತ್ಮ ಭಕ್ತ ಆಗ್ತಾ ಇದ್ದಾರೆ ಮೇಲೆ ಪರಮಾತ್ಮ ಬರುವಾಗ ನೀವು ಧ್ಯಾನ ಮಾಡಬೇಕು ಧ್ಯಾನ ಮಾಡ್ತವ್ರಿ ಮಾಡ್ರಿ. ಅದನ್ನ ಹೋಗ್ಬಿಡಿ. ಹೋಗ್ಬಿಡಿ ನಡೆದಾಳ ಕೊರವಂದಿ ಒಡನೆರ ಒಡನೆರ
ಇದ್ದೀನಿ ಗೊತ್ತಾಗಲಿಲ್ಲ. ಹಾ ಈಗ ಗುರ್ತಾಗ್ತಾರೆ. ಯಾರು ಆ ಮಾಡಿ ಬಂದಿರಲ್ಲ ಯಾರು ಪಂಚಮ್ಯಾಗ ಬಂದಿರ್ಕಿಲ್ಲ. ಯಾರು ಒಂದು ಎಮ್ಮೆ ಕರ, ಒಂದು ಹೋರಿ ಕರ, ಒಂದು ಏನು ಮಾತಾಡ್ತೀನಿ ನೀನು? ಅವ್ರ ಅಲ್ರಿ. ಯಾರು ನಾನು? ನಾವ್ ಹೇಳಪ್ಪನ ಮಾಡಿ ಅದು ನಾನು ಹೇಳುವಂತ ಕರಿತಿ ನೋಡ್ತೇ ನೀನು ಮಾತು ಕರೆಯದ ಯಾಕ್ರಿ? ಇರುವೆ 94 ಲಕ್ಷ ಜೀವರಾಶಿಗಳನ್ನ ಕುಕ್ಕಿಟ್ಟುಕೊಂಡು ಜೋಪಾನ ಮಾಡ್ತಕ್ಕಂದ್ರೆ ನಾನು ಲೋಕದ ಹೆಳವನ್ನ ಕರೆ ನಿನ್ನ ಮಾತು ಕರೆಯದ ಮಾತಾಡುವಂತ ಒಂದು ಗ್ರಾಮ್ಯವಾದ್ರೂ ಕೂಡ ಒಳಗೆ ಗುಡಾರ್ಥವನ್ನ ಇಟ್ಟು ಮಾತಾಡ್ತಿ ಅಂತೂ ನಾನು ಯಾರು ಗೊತ್ತಾಯ್ತು? ಗೊತ್ತಾಯ್ತು. ಯಾರು ನಾನು? ಯಾಕಪ್ಪ ಇಷ್ಟೊತ್ನಾಗ ಇಲ್ಲಿ ಅದು ಏನಂತ ನೀನು ಯಾರು ಗೊತ್ತಿಲ್ಲ? ಅಲ್ಲಿ ನಮ್ಮ ಜೊತೆ ಬಸ್ ಸ್ಟ್ಯಾಂಡ್ ತಗ ಬಿಟ್ಟು ಬರಕ್ ಹೇಳಿಲ್ಲ. ರಿಕ್ಷಾದ ಅಲ್ಲ ನಾನು ಸಂಘ ಹೊಡೆಯಂತಾತನು ಟಂಗದವರು ಅಲ್ಲ. ಕರೆಯದ ನಿನ್ನ ಮಾತು ಕರೆಯದ ಹಿಂದಕ್ಕೆ ಕುರುಕ್ಷೇತ್ರದೊಳಗೆ ಅರ್ಜುನ ಸಾರಥ್ಯ ಮಾಡಿರೋ ನಾನು ಪಾರ್ಥ ಸಾರಥಿ ಅಂತ ನನಗೆ ಬಿಡುತ್ತೆ ಇರ್ಲಿ. ಅದು ನಾನು ಯಾರು ಗೊತ್ತಾಯ್ತು? ಹಿಂಗ್ ಮಾಡ್ರಿ ಸೊಳ ಗದ್ದೆ ಮಾಡ್ರಿ ನಿಮ್ ಹೆಸರು ನೀವು ಹೇಳ್ರಿ ಅದಕ್ಕೆ ನಾ ಹೂ ಅಣ್ಣಿ ಏನು ಮಾತಾಡ್ತೀಯ? ಅಲ್ಲ ಹೆಸರು ಮಾಡ್ತಾ ಯಾರು ತಿರ್ಗಾಡ್ತಿರ್ತಾರೆ ಹೇಳಕ್ ಬರೋದಿಲ್ರಿ. ಅಲ್ಲ ನಿನಗೆ ಹಿಂಗ ಗೊತ್ತಾಗೋದು ನೋಡು ದಂಡ ಪ್ರಯೋಗ ಮಾಡಕ್ ಗೊತ್ತಾಗ್ತದೆ ಯಾರು ಯಾರು ಗೊತ್ತಾಗ್ತಲ್ರಿ ಯಾರು ಪರಮಾತ್ಮನ್ರಿ. ಹೆಂಗ್ ಜ್ಞಾನ ಆತು? ನೋಡಮ್ಮ ನನ್ನ ಪರಮಾತ್ಮರು ಎಲ್ಲಿದ್ದಾರೆ ನೋಡ. ಇವ ಇಲ್ಲೇ ಇದ್ದಾನ. ಅಮ್ಮ ಪರಮಾತ್ಮರ ಹೋಗುವ ಹೌದು ಏಸುಕೊಳ್ತೇವೆ ಸ್ವಾಮಿ ಪರಮಾತ್ಮ ನಾವು ಮಂದಿರಕ್ಕೆ ಹೋಗಿ ಬರ್ರಿ. ಅಲ್ಲ ಮಂದಿರಕ್ಕೆ ಬಾರಕೂಲೆ ಬರಲೇಬೇಕೇನು? ಹೌದ್ರಿ ಅಲ್ಲ ನನಗೆ ಏನು ಬೇಕು ಅದನ್ನ ಬೇರೆ ಕೊಟ್ಟು ಹೋಗ್ಬೇಕು. ಸ್ವಾಮಿ ನಮಗೇನು ಬೇಕಾಗದ್ರಿ? ಒಂದು ಭಾಷೆ ಕೊಟ್ಟಾಯ್ತು. ಹೌದಲ್ಲ ನಾವು ಬೇಡಿಕೆ ಕೊಡ್ತಾ ಇದ್ರಿ ಏನ್ ಬೇಕು ನನಗೆ? ನಮ್ಗೆ ಭಾರತ ಬೇಕಾಗದ್ರಿ. ಬಾಯಿಯ ಪುಸ್ತಕ ನಾನು ವರ್ಷಗಳ ತಂದದ್ದು ನನ್ನ ಕೈಗೆ ಕೊಟ್ಟದ್ದು ನಾನು ರುಕ್ಮಿಣಿಯ ಮುಡಿಯಲ್ಲಿ ಇರಿಸಿದಂತ ಪುಷ್ಪಣ ಬೇಕಾಗಲ್ಲ. ಹೌದೇ ರುಕ್ಮಿಣಿ ಮಂದಿರಕ್ಕೆ ಹೋಗು. ಯಾರಿರ್ತಕ್ಕಂಥ ಅಜ್ಞಾನ ಅಂತ ಕಥಾ ಹುಡ್ಕೊಂಡಾವ ಅವು ಆ ಹುಡುಗ ತಂದು ಕೊಟ್ಟಾವು. ನಮಸ್ಕಾರ ಮಾಡ್ರಿ ಅಪ್ಪ ಕರ್ಕೊಂಡು ಹೋಗೋಣ. ಆ ಪುಷ್ಪ ನಿಮ್ಗೆ ಬೇಡ. ಯಾಕೆ ಸ್ವಾಮಿ ಆ ಪುಷ್ಪದಲ್ಲಿ ಹೀಗಿದ್ದ ಮೇಲೆ ಆ ಪುಷ್ಪದಾರ ಇನ್ನು ಮೇಲೆ ನಮ್ಮನ್ನ ನೋಡಬೇಕು. ಪಾರಿಯಾತ್ಮರೇನು ಜನನ ಮರಣ ರಹಿತವಾದಂತ ಲಕ್ಷ್ಮಿ ಪಾರಿಯಾತ ಅಂತ ನನಗೆ ಹೆಸರು. ಯಾಕೆ ನನಗೆ ಹುಟ್ಟು ಸಾವುಗಳಿಲ್ಲ. ನಿನ್ನಲ್ಲಿ ಸೂಕ್ಷ್ಮ ಅಹಂಕಾರ ಬಂದಿದೆ. ಏನು ಸ್ವಾಮಿ ಕರೆಯದೆ ಸೊಕ್ಕು ನನ್ನಂತ ರೂಪವತಿನೇ ಯಾರಿಲ್ಲ. ಕರೆಯದೆ ಸೊಕ್ಕು ಬರಬಾರ್ದು. ನನ್ನಂತ ಐಶ್ವರ್ಯವಂತಿ ಯಾರಿಲ್ಲ. ಸೊಲ್ಲೇನ ಕರೆಯದೆ ಸೊಕ್ಕು ಇರಬಾರ್ದು. ನಮ್ಮ ಆನೆ ಮರಿತಾಂಗ ಹೀಗಿದ್ದ ಮೇಲೆ ನಮಗೆ ನೀವೇ ಬೇಕು. ಹೌದಲ್ಲ? ನಾ ಬೇಕಂದ್ರೆ ನಾ ಏನೋ ನೀವು ಕೇಳಬೇಕು. ಏನು ಹೇಳು ಸ್ವಾಮಿ. ನೀನಾರೆ ಹೋಗಿ ಆ ಬಾರಿ ಪುಷ್ಪವನ್ನು ಒಯ್ದು ರುಕ್ಮಿಣಿಯ ಮನೆಯಲ್ಲಿ ಇರಿಸಬೇಕು. ಸ್ವಾಮಿ ಆಗಲ್ರಿ ನನ್ನ ಅಕ್ಕನ ಮುಡಿಯಲ್ಲಿ ಮುಡಿಸ್ತಾ ಇದ್ದೇನೆ. ನೋಡು ಕೂತೆ ಸೌತೇನು ಅಂತ ಮತ್ಸರವನ್ನ ಬಿಟ್ಟು ಅಕ್ಕ ನಿನಗೆ ಮಂದಿರ ಬಿಟ್ಟು ಹೋಗುವಾಗ ನನ್ನ ಕೊಲಂತಕ್ಕಂಥ ಮುಚ್ಚಿನ ಹಾರ ಕೊಟ್ಟಿದ್ದೆ. ನನ್ನ ಕೌಶಲ್ಯವನ್ನು ಕೊಟ್ಬಿಡು ನಾ ಬರ್ತೇನೆ. ಮುಡಿದ ಬಸ್ ಹೋತನ್ರಿ ಅದ ಈಗ ಸದ್ಯ ಪರಮಾತ್ಮ ಅಲ್ಲ ಪರಮಾತ್ಮ ಬಂದ ಕೇಳಿ ನಾ ಹೇಳ್ತಂದಿಲ್ಲ. ನಾ ಹೇಳ್ತಿದ್ದಲ್ಲ ಜಗನ್ನ ಎಂದು ಜಗಳ ಮುಗಿದತಿ ನಿಮ್ಮ ಹಂತೇಲಿ ಹೇಳ್ತಾರ ಏನ್ ಆಯ್ತು ಮಗ ಹಿಡಿದು ನೋಡ್ಕೊ. ನನ್ನ ಮುಚ್ಚಿನ ಹಾರನ್ನ ಕೊಟ್ಟು ನಾವು ಬಂದಿದ್ದೇವೆ. ಅದ ಮುತ್ತಿನ ಹಾರ ನಿನ್ನ ಮುತ್ತಿನ ಹಾರ ಕೊಳ್ಳಾಗ ಹಿಡಿದು ಅಲ್ಲ ನಮ್ಮನ್ನು ಕೊಟ್ಟಂತ ಮುತ್ತ ನಿಮ್ಮಲ್ಲಿ ಬೇಕು ನಮ್ಮಲ್ಲಿ ಏನ್ ಬರ್ತದೆ? ಇದು ಯಾರು ನೋಡಿ ಸ್ವಾಮಿ ಇಲ್ಲ ಅಲ್ಲ ನಿಮ್ಮದಾಗಿರೋ ಹಿಮ್ಮತ್ತ ಇರಬೇಕಾಗಿತ್ತು. ನನ್ನ ಕೊಡ ಹೆಣ್ಮಕ್ಳು ಮೊದಲೇನು ಉಪ್ಪಗಳು ನೀನ ಹಿಂಗ್ ಪತಿಗೆ ಸುತ್ತ ಆಗಲ್ಲ ಉಂಟೆ. ನಾನು ಕೊರವಂಜಿಯ ಇದರಿಂದ ಬರಬೇಕಾದ ಕಾಡಿತ್ತು. ಯಾಕೆ ಇವ ಶಕ್ತಿ ಪೂಜೆ ಮಾಡಿ ಎಲ್ಲಿ ಶಕ್ತಿ ಪೂಜೆ ಆಗಿರ್ತದೆ ಅಲ್ಲಿ ಪುರುಷರು ಬರ್ಲಿಕ್ಕೆ ಬರುದಿಲ್ಲ. ನಾನು ಮಾಯಾವಿ
ಜಯ ಮಂಗಲ ರಾಮ ಜಯ ಮಂಗಲ ರಾಮ ನೀರೊಳಗೆ ಇದ್ದವಗೆ ಭೂಮಿಯ ಹೊತ್ತವಗೆ ನೀರೊಳಗೆ ಇದ್ದವಗೆ ಭೂಮಿಯ ಹೊತ್ತವಗೆ ದಶಮುಖ ರಾವಣನ ಶಿರವನ್ನು ಹೊಡೆದವಗೆ ಜಯ ಮಂಗಲ ರಾಮ ವಸುದೇವ ಸುತನಿಗೆ ದೇವಕಿ ಕಂದನಿಗೆ ವಸುದೇವ ಸುತನಿಗೆ ದೇವಕಿ ಕಂದನಿಗೆ ಗೀತಾಚಾರ್ಯನಿಗೆ ಮುದ್ದು ಶ್ರೀಕೃಷ್ಣನಿಗೆ ಜಯ ಮಂಗಲ ರಾಮ ಜಯ ಮಂಗಲ ಆತ್ಮೀಯರೇ, ಇವತ್ತು ಆತ್ಮೀಯರು ನಮ್ಮೆಲ್ಲರಿಗೆ ಹಿರಿಯ ಅಂತ ಸನ್ಮಾನ್ಯ ಎಸ್ ಎನ್ ಪಂಜಾಜಿಯವರ ನೇತೃತ್ವದಲ್ಲಿ ಅಂತ 14ನೇ ಅಖಿಲ ಭಾರತ ಯಕ್ಷಗಾನ ಸಮ್ಮೇಳನದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಕೃಷ್ಣಪ್ಪ ಆರ್ಯಾತ ಒಂದು ಪರಿಶ್ರಮವನ್ನು ಅವಕಾಶ ಕೊಟ್ಟಂಥ ಪಂಜಾಜಿಯವರಿಗೆ ಮತ್ತು ತಮ್ಮೆಲ್ಲರಿಗೆ ವಂದಿಸಿ ಈ ಒಂದು ಪುಷ್ಪಗಳನ್ನು ಕೃಷ್ಣ ಪರಮಾತ್ಮನ ಪಾದಾರ ವಂದನೆ. ಓಂ ತತ್ಸ ಓಂ ಕೃಷ್ಣ.